ಚಂದನ ವಾಹಿನಿಯ ಸಮಸ್ತ ವೀಕ್ಷಕರಿಗೂ ಚಂದನವನದ ತಾರೆಯರ ಅಂತರಾಳದ ಮಾತುಗಳನ್ನು ಕೇಳುವಂತಹ ತಾರಾಂತರಂಗ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ವೀಕ್ಷಕರೇ, ಈ ವಾರದ ನಮ್ಮ ಅತಿಥಿ ಕನ್ನಡ ಚಿತ್ರರಂಗದ ಖ್ಯಾತ ನಿರ್ದೇಶಕ, ಚಿತ್ರ ಸಾಹಿತಿ ಹಾಗೂ ನಿರ್ಮಾಪಕರೂ ಆದ ಶ್ರೀ ಶಶಾಂಕ್ ಅವರು. ನಿಮ್ಮೆಲ್ಲರ ಪರವಾಗಿ ಅವರನ್ನು ಆತ್ಮೀಯವಾಗಿ ಈಗ ಬರಮಾಡ್ಕೊಳ್ಳೋಣ. ಶಶಾಂಕ್ ಅವರೇ, ನಮಸ್ಕಾರ. ಚಂದನ ವಾಹಿನಿಗೆ ಆತ್ಮೀಯವಾದ ಸ್ವಾಗತ. ಥ್ಯಾಂಕ್ ಯು. ಶಶಾಂಕ್ ಅವರೇ, ಚಂದನ ವಾಹಿನಿಗೆ ಬಂದಿದ್ದೀರಾ. ಇದನ್ನು ನಿಮ್ಮ ಬಾಲ್ಯವನ್ನೇನಾದರೂ ನೆನಪಿಸುತ್ತಾ? ದೂರದರ್ಶನ ಖಂಡಿತ ನೆನಪಿಸುತ್ತೆ. ಯಾಕೆಂದರೆ ಟಿ ವಿ ದೂರದರ್ಶನ ಅನ್ನೋದನ್ನು ನಾವು ನೋಡೋಕ್ಕೆ ಶುರು ಮಾಡಿದ್ದೇ ಚಂದನ ವಾಹಿನಿಯಿಂದ. ಅಂದರೆ ಫಸ್ಟೆಲ್ಲ ಬರೀ ಹಿಂದಿನಲ್ಲಿತ್ತು, ಅದಾದಮೇಲೆ ಕನ್ನಡ ಶುರುವಾಯಿತು. ಸೊ ಕನ್ನಡ ಸಿನಿಮಾಗಳನ್ನು ಮತ್ತು ಕನ್ನಡದ ಹಾಡುಗಳನ್ನು ನಾವು ಚಿಕ್ಕ ವಯಸ್ಸಿನಲ್ಲಿ, ಅದರಲ್ಲೂ ಮುಖ್ಯವಾಗಿ ರವಿಚಂದ್ರನ್ ಅವ್ರ ಸಾಂಗ್ಗಳನ್ನು ಚಂದನ ವಾಹಿನಿಯಲ್ಲೇ ಜಾಸ್ತಿ ನೋಡಿರೋದು. ಹೌದು. ಚಿತ್ರದುರ್ಗ, ದಾವಣಗೆರೆ, ಶಿವಮೊಗ್ಗ, ಬಳ್ಳಾರಿ, ಈ ರೀತಿಯಲ್ಲಿ ಬೇರೆ ಬೇರೆ ಊರುಗಳಲ್ಲಿ ನಿಮ್ಮ ಬಾಲ್ಯಾವಸ್ಥೆ ಕಳೀತು ಅನ್ನೋದು ತಿಳಿದು ಬಂತು. ಹೇಗಾಯಿತು ಇದು? ಚಿತ್ರದುರ್ಗದಿಂದ ನಾನಾ ಊರುಗಳನ್ನು ತಿರುಗಿ ನಿಮ್ಮ ಬಾಲ್ಯನ ಕಳೆದಿದ್ದು ಹೇಗೆ, ಯಾಕೆ? ಬೇಸಿಕಲಿ ಹುಟ್ಟಿದ್ದು ಚಿತ್ರದುರ್ಗದಲ್ಲಿ. ಅಂದರೆ ಅಲ್ಲಿ ಒಂದು ಹಳ್ಳಿ ತಾಳ್ಯ ಅಂತ ನಮ್ಮೂರು. ಸೊ ಹುಟ್ಟಿದ್ದು ಅಲ್ಲಿ ನಾನು. ಅದಾದಮೇಲೆ ನಮ್ಮ ಒರಿಜಿನಲ್ ಪೇರೆಂಟ್ಸಿಂದ ನಮ್ಮ ಆಂಟಿ, ಅಂದರೆ ನಮ್ಮ ತಾಯಿಯ ತಂಗಿ, ಅವರು ನನ್ನನ್ನು ಅಡಾಪ್ಟ್ ಮಾಡಿಕೊಂಡ್ರು. ದತ್ತುಪುತ್ರ ಶ್ರೀಕೃಷ್ಣ ಪರಮಾತ್ಮ ತಂಗಿ. ಸೊ ಅವರು, ನಮ್ಮ ಅಂಕಲ್ಲು ಆಂಟಿ ಇಬ್ಬರು ಭದ್ರಾವತಿನಲ್ಲಿದ್ದಿದ್ದು. ನಮ್ಮ ಅಲ್ಲಿ ಕೆಲಸ ಮಾಡ್ತಾಯಿದ್ರು ಭದ್ರಾವತಿನಲ್ಲಿ. ಸೊ ಒಂದು ವರ್ಷದ ಮಗುವಾಗಿದ್ದಾಗಲೇ ಅವ್ರು ನನ್ನ ಕರ್ಕೊಂಡು ಹೋಗ್ಬಿಟ್ರು ಊರಿಂದ, ಹಳ್ಳಿಯಿಂದ ಸಿಟಿ ಭದ್ರಾವತಿ. ಸೊ ನನ್ನ ಸ್ಕೂಲಿಂಗೆಲ್ಲ ಅಲ್ಲೇ ಆಗಿದ್ದು. 10ನೇ ತರಗತಿವರೆಗೂ ಭದ್ರಾವತಿನಲ್ಲೇ ಓದಿದ್ದು. ಅದಾದಮೇಲೆ ಕಾಲೇಜ್ ಅಂತ ಬಂದಾಗ ನನಗೆ ಡಿಪ್ಲೊಮೊ ಮಾಡಬೇಕು ಅಂತ ಆಸೆ ಇತ್ತು. ಆಫ್ಕೋರ್ಸ್ ಅಲ್ಲಿ ಭದ್ರಾವತಿನಲ್ಲಿ ಡಿಪ್ಲೊಮೊ ಇತ್ತು, ಡಿಪ್ಲೊಮೊ ಕಾಲೇಜು. ಬಟ್ ನಾವು ಎಕ್ಸ್ಟ್ರಾರ್ಡಿನರಿ ಸ್ಟೂಡೆಂಟು, ಹಂಗಾಗಿ ಕಳಿಸ್ಬಿಟ್ರು ಅಲ್ಲಿಂದ ಕಳಿಸ್ಬಿಟ್ರು. ನಿನ್ನ ಮಾರ್ಕ್ಸಿಗೆ ಇಲ್ಲೆಲ್ಲ ಸೀಟ್ ಕೊಡೋಕ್ಕಾಗಲ್ಲ, ಬೇರೆ ಯಾವ್ದಾದ್ರು ಊರಿಗೆ ಹೋಗು ಅಂತ. ಸೊ ಹಂಗಾಗಿ ಚಿಕ್ಕಮಂಗ್ಳೂರಲ್ಲಿ ನನಗೆ ಸೀಟ್ ಸಿಕ್ತು ಡಿಪ್ಲೊಮೊ. ಸೊ ಅಲ್ಲಿ ಸಿವಿಲ್ ಇಂಜಿನಿಯರಿಂಗ್, ಅಲ್ಲಿ 3 ಇಯರ್ಸು ಡಿಪ್ಲೊಮೊ ಇನ್ ಸಿವಿಲ್ ಇಂಜಿನಿಯರಿಂಗ್ ಮಾಡಿದೆ. ಸೊ ಅದಾದಮೇಲೆ ಅಂದರೆ ದಾವಣಗೆರೆ ಅದು ಇದೆಲ್ಲ ಅಲ್ಲಿ ನಮ್ಮ ಪೇರೆಂಟ್ಸ್ ಇದ್ದರು ಅಂತ ಅಲ್ಲಿಗೆ ಹೋಗ್ತಾ ಇದ್ದೆ ಅಷ್ಟೇ ನಾನು. ಅದಾದಮೇಲೆ ನಾನು ಬೆಂಗಳೂರಿಗೆ ಶಿಫ್ಟ್ ಆಗಿಬಿಟ್ಟೆ. ಸಿನಿಮಾದ ಗೀಳು ಹತ್ತಿ ಸಿನಿಮಾಗೆ ಸೇರಬೇಕು ಅಂದರೆ ಬೆಂಗಳೂರಿಗೆ ಬರಬೇಕು ಅನ್ನೋ ಕಾರಣಕ್ಕೆ ಬೆಂಗಳೂರಿಗೆ ಬಂದಿದ್ದು. 92ನಲ್ಲಿ ಬೆಂಗಳೂರಿಗೆ ಬಂದಿದ್ದು ನಾನು. ಆದರೆ ನೀವು ಬೆಂಗಳೂರಿಗೆ ಬಂದು ಮಾಡಿದ ಮೊದಲನೇ ಕೆಲಸ ಸಿನಿಮಾ ಅಲ್ಲ, ಸಿವಿಲ್ ಇಂಜಿನಿಯರಿಂಗ್ ಮಾಡಿದ್ರಿ. ಹೌದೌದು. ಆ ಕೆಲಸ ಏನೋ ಮಾಡ್ತಾ ಇದ್ರಿ, ಬೆಂಗಳೂರಲ್ಲಿ ಎಲ್ಲೋ ಸೈಟ್ ಇಂಜಿನಿಯರ್ ಆಗಿದ್ರಿ ಅನ್ನೋದು ಕೇಳ್ಪಟ್ಟೆ. ಹೌದೌದು. ಅಂದರೆ ಏನು ಕೆಲಸ ಅದು? ನಾನು ಕಾಲೇಜ್ ಡೇಸಲ್ಲೇ ಹೆಂಗಾದರೂ ಸಿನಿಮಾ ಇಂಡಸ್ಟ್ರಿಗೆ ಹೋಗಬೇಕು ಅಂತ ಆಸೆ ಇತ್ತು. ಬಟ್ ಈಗಿನಷ್ಟು ಅಡ್ವಾನ್ಸ್ ಆಗಿರಲಿಲ್ಲ, ಇಂಟರ್ನೆಟ್ ಇರಲಿಲ್ಲ, ಆಮೇಲೆ ಈ ಥರದ ಸಿನಿಮಾ ಇನ್ಸ್ಟಿಟ್ಯೂಟ್ಗಳಿರಲಿಲ್ಲ, ಏನೂ ಇರಲಿಲ್ಲ. ಅಂದರೆ ಅಕಾಡೆಮಿಕ್ ಕಲಿಯೋದಕ್ಕೆ ಯಾವುದೇ ರೀತಿ ಫೆಸಿಲಿಟೀಸ್ ಅವತ್ತು ಇರಲಿಲ್ಲ. ಸೊ ಏನೇ ಆದರೂ ಪ್ರಾಕ್ಟಿಕಲ್ ಎಕ್ಸ್ಪೀರಿಯೆನ್ಸ್ ತೊಗೋಬೇಕಾಗಿತ್ತು. ಸೊ ಸಿನಿಮಾ ಇಂಡಸ್ಟ್ರಿ ಇದ್ದಿದ್ದು ಬೆಂಗಳೂರಲ್ಲಿ. ಅದು ನಮಗೆ ಈ ಪತ್ರಿಕೆಗಳಲ್ಲಿ ಅಲ್ಲಿ ಇಲ್ಲಿ ಓದಿ ಗೊತ್ತಿತ್ತಲ್ವ. ಸೊ ಹೆಂಗಾದ್ರೂ ಬೆಂಗಳೂರಿಗೆ ಹೋಗಬೇಕು ಅಂತ. ಸೊ ಹಂಗಾಗಿ ಅದಕ್ಕೋಸ್ಕರ ಏನಂದರೆ, ಬಟ್ ಸಿನಿಮಾಗೆ ಸೇರ್ಕೊತೀನಿ, ಸಿನಿಮಾದಲ್ಲಿ ಹೋಗಿ ಏನೋ ಕೆಲಸ ಮಾಡ್ತೀನಿ ಅಂದರೆ ಈಗಾದರೂ ಸ್ವಲ್ಪ ಪೇರೆಂಟ್ಸ್ ಸಪೋರ್ಟ್ ಮಾಡ್ತಾರೆ. ಮುಂಚೆ ಎಲ್ಲ ಯಾರೂ ಸಪೋರ್ಟ್ ಮಾಡ್ತಾ ಇರಲಿಲ್ಲ. ಅದು ಏನೋ ನಾನು ಆರ್ಟಿಸ್ಟ್ ಆಗ್ತೀನಿ ಅದು ಇದು ಅಂದರೆ ಅದು ಬೇರೆ ವಿಚಾರ. ನಾನು ಡೈರೆಕ್ಟರ್ ಆಗ್ತೀನಿ ಅಂತಾರೆ. ಡೈರೆಕ್ಟರ್ ಅಂದರೆ ಏನು ಅಂತಲೇ ಗೊತ್ತಿರಲಿಲ್ಲ ಅವಾಗೆಲ್ಲ ಅಲ್ವಾ. ನಿಜ. ಅಂದರೆ ಕಾಮನ್ ಪೀಪಲಿಗೆ ನಾನು ಹೇಳೋದು. ಹೌದು. ಸೊ ಇದು ವರ್ಕೌಟ್ ಆಗೋಲ್ಲ ಎಲ್ಲ ನಿಜ ಹೇಳಿದ್ರೆ ಅಂದ್ಬಿಟ್ಟು, ಆಮೇಲೆ ನನಗೂ ಏನೂ ಗೊತ್ತಿಲ್ಲ. ಸೊ ಬೆಂಗಳೂರಿಗೆ ಬರಬೇಕು. ಬೆಂಗಳೂರಿಗೆ ಬಂದ ಮೇಲೆ ಇಲ್ಲಿ ಬದುಕೋಕ್ಕೆ ಏನಾದರೂ ಮಾಡಬೇಕಲ್ಲ, ಯಾರೂ ಪರಿಚಯ ಇಲ್ಲ, ಏನೂ ಇಲ್ಲ. ಸೊ ಹೆಂಗಿದ್ರು ಸಿವಿಲ್ ಇಂಜಿನಿಯರಿಂಗ್ ಮುಗಿದಿತ್ತಲ್ಲ, ಬೆಂಗಳೂರಿಗೆ ಬಂದು ನನ್ನ ಒಂದಷ್ಟು ಜನ ಫ್ರೆಂಡ್ಸು ನನ್ನ ಜೊತೆಯಲ್ಲೇ ಡಿಪ್ಲೊಮೊ ಮಾಡಿದವರು ಆಲ್ರೆಡಿ ಬೆಂಗಳೂರಿಗೆ ಬಂದು ಇಲ್ಲಿ ಯಾವುದೋ ಒಂದಷ್ಟು ಪ್ರೈವೇಟ್ ಕಂಪ್ನಿಗಳಲ್ಲಿ ಸೈಟ್ ಇಂಜಿನಿಯರ್ಗಳಾಗಿ ಕೆಲಸ ಮಾಡ್ತಾಯಿದ್ರು. ಸೊ ಅವ್ರನ್ನ ನೋಡಿ ಅವ್ರ ಜೊತೆಯಲ್ಲಿ ನಾನು ಬಂದೆ, ಕೆಂಪು ಬಸ್ ಹತ್ಕೊಂಡು.
ಸೊ ಎಲ್ಲ ಕನ್ನಡ ಸಿನಿಮಾಗಳಲ್ಲೂ ಹಳ್ಳಿಯಿಂದ ಬೆಂಗಳೂರಿಗೆ ಬರೋ ಇರೋ ರೀತಿಯಲ್ಲಿ ನೀವು ನಾವು ಹಂಗೆ ಬಂದಿದ್ದು ಕೆಂಪು ಬಸ್ ಹತ್ಕೊಂಡು ಇಲ್ಲಿಗೆ ಬಂದು ಇಲ್ಲಿ ಬಂದು ಅದೇ ಏನೂ ಗೊತ್ತಿಲ್ವಲ್ಲ. ಅಟ್ಲೀಸ್ಟ್ ನನಗೆ ಫಸ್ಟ್ ಬೆಂಗಳೂರೇ ಗೊತ್ತಿಲ್ಲ. ಬೆಂಗಳೂರು ಪರಿಚಯ ಆಗಬೇಕು, ಸಿನಿಮಾದವ್ರು ಪರಿಚಯ ಆಗಬೇಕು, ಅಲ್ಲಿವರೆಗೂ ಜೀವನ ನಡಿಬೇಕಲ್ಲ. ಆಮೇಲೆ ಮನೇಲಿ ಹೇಳಿದ್ದು ಅದೇ ಸುಳ್ಳು. ಯಾಕೆ ಬೆಂಗಳೂರಿಗೆ ಹೋಗ್ತಾ ಇದ್ದೀನಿ ಅಂದರೆ ನನಗೆ ಬೆಂಗಳೂರಲ್ಲಿ ಕೆಲಸ ಸಿಕ್ಕಿದೆ ಅಂತ. ಅಂದರೆ ಬರೋ ಟೈಮಲ್ಲಿ ಕೆಲಸ ಸಿಕ್ಕಿರಲಿಲ್ಲ, ಸಿಕ್ಕಿದೆ ಅಂತ ಹೇಳಿ ಬಂದಿದ್ದು. ಸೊ ಇಲ್ಲಿ ಬಂದ ಮೇಲೆ ಒಂದು ಕಂಪ್ನಿನಲ್ಲಿ ಸೈಟ್ ಇಂಜಿನಿಯರ್ ಆಗಿ ಸೇರಿಕೊಂಡೆ ನಾನು. ಅಂದರೆ ಅಲ್ಲಿ ಆಲ್ರೆಡಿ ಡಿಗ್ರಿ ಇತ್ತಲ್ವ, ಡಿಪ್ಲೊಮಾ. ಆ ಮೆರಿಟ್ ಮೇಲೆ ನನಗೆ ಜಾಬು ಸಿಕ್ತು. ಸೊ ಒಂದೂವರೆ ವರ್ಷ ಕೆಲಸ ಮಾಡಿದ್ದೀನಿ ನಾನು ಮಲ್ಲೇಶ್ವರಂ 18 ಕ್ಲಾಸಲ್ಲಿ. ಒಂದು ಅಪಾರ್ಟ್ಮೆಂಟ್ ಇವಾಗಲೂ ಇದೆ. ಅಪಾರ್ಟ್ಮೆಂಟ್ ಫೌಂಡೇಶನ್ ಹಾಕ್ಸಿದ್ದು ನಾನೇ. ಫೌಂಡೇಶನ್ ಮಾತ್ರ ಎಕ್ಸ್ಕವೇಷನು ಫೌಂಡೇಶನ್ ಆ ಲೆವೆಲ್ವರೆಗೂ ಇದ್ದೆ ಅಷ್ಟೇ. ಅಂದರೆ ಒಂದು ಹಾರ್ಡ್ಲಿ 8 to 10 months ಅಷ್ಟೇ ವರ್ಕ್ ಮಾಡಿದ್ದು ನಾನು. ಅಂದರೆ ತಲೆ ಯಾವಾಗಲೂ ಬರೀ ಈ ಕಡೆ ಇತ್ತಲ್ವ, ಸಿನಿಮಾ ಉದ್ದೇಶ ಸಿನಿಮಾಗೆ ಸೇರಬೇಕು ಅಂತಲ್ವ. ಸೊ ಅದನ್ನೇ ಪ್ರಯತ್ನ ಮಾಡ್ತಾಯಿದ್ದೆ. ಸೊ ಹಿಂಗೆ ಈ ಥರ ಕೆಲಸ ಮಾಡ್ಕೊಂಡು ಅವಾಗೇನು ಮಾಡ್ತಾಯಿದ್ದೆ, ಸಂಡೇ ಮಾತ್ರ ಹೋಗೋದು, ಈ ಗಾಂಧಿನಗರಕ್ಕೆ ಬರೋದು, ಅಲ್ದಾಡೋದು, ಯಾರು ಡೈರೆಕ್ಟ್ರ್ ಸಿಗ್ತಾರ ಮಾತಾಡ್ಸೋಣ, ಕೆಲಸಕ್ಕೆ ಆಗೋಣ ಅಂತ. ಬರೀ ಸಂಡೇಸು, ಯಾಕೆ ಮಿಕ್ಕಿದ ದಿವಸ ಎಲ್ಲ ಕೆಲಸ ಇರ್ತಾಯಿತ್ತಲ್ಲ. ಹೌದು. ಸೊ ಆಮೇಲೆ ಒಂದಿನ ಹಿಂಗೆ ವರ್ಕೌಟ್ ಆಗಲ್ಲ, ಫುಲ್ ಟೈಮ್ ಇದಕ್ಕೆ ಎಳಿಬೇಕು ಅಂತ ಆಮೇಲೆ ಕೆಲಸ ಬಿಟ್ಬಿಟ್ಟೆ. ಧೈರ್ಯ ಮಾಡಿ ಕೆಲಸ ಬಿಟ್ಟೆ. ಅಂದರೆ ಜೊತೆಯಲ್ಲಿ ಫ್ರೆಂಡ್ಸ್ ಇದ್ದರು, ರೂಮ್ಮೇಟ್ಸ್ ಇದ್ರಲ್ಲ, ರೂಮ್ಮೇಟ್ಸ್ಗೆಲ್ಲ ಹೇಳಿ ಅವ್ರಿಗೆಲ್ಲ ಒಂಚೂರು ಬಿಸ್ಕೆಟ್ ಹಾಕಿ ಒಂದು ಅಲ್ಲ ಡೈರೆಕ್ಟ್ರ್ ಆಗ್ತೀನಿ, ನಿಮಗೆ ಚಾನ್ಸ್ ಕೊಡ್ತೀನಿ, ಏನೋ ಹಿಂಗೆ ಎಲ್ಲ. ನಾನು ಅಸಿಸ್ಟೆಂಟ್ ಡೈರೆಕ್ಟ್ರಾಗಿ ಯಾರ ಹತ್ರನೂ ಸೇರಿಕೊಂಡು ಈ ರೂಮ್ ಬಿಲ್ಲು, ರೇಷನ್ ಬಿಲ್ಲು ಎಲ್ಲ ಕಟ್ಟೋಷ್ಟು ಶಕ್ತಿ ಬರೋವರೆಗೂ ಸ್ವಲ್ಪ ಮೇಂಟೈನ್ ಮಾಡ್ರಪ್ಪ ನೀವೇ ಅಂತ. 2ನೇ ಸತಿ ಅಡಾಪ್ಷನ್ ಮತ್ತೆ ಫ್ರೆಂಡ್ಸು ನನ್ನ ಅಡಾಪ್ಟ್ ಮಾಡಿಕೊಂಡ್ರು. ಸೊ ಯಾವುದೇ ರೀತಿಯ ರೂಮ್ ಬಾಡಿಗೆ ಇಲ್ಲ, ಇದಿಲ್ಲ. ಆಮೇಲೆ ಖರ್ಚಿಗೂ ಅವರೇ ಕಾಸು ಕೊಡೋರು. ಅಟ್ಲೀಸ್ಟ್ ಓಕೆ, ಖರ್ಚಿಗೆ ಅದು ಓಡಾಟಕ್ಕೆ ಅದಕ್ಕೆ ಇದಕ್ಕೆ. ಸಿನಿಮಾ ನೋಡಬೇಕು ಅಂದರೂ ಅವರೇ ದುಡ್ಡು ಕೊಡಬೇಕಾಗಿತ್ತು. ಪ್ರತಿ ವಾರಕ್ಕೆ 2 ಸಿನಿಮಾ ನೋಡ್ತಾ ಇದ್ದೆ. ಸಿನಿಮಾ ನೋಡಲೇಬೇಕಲ್ಲ. ಹೌದು. ಸಿನಿಮಾ ಕಲಿಬೇಕು ಅಂದರೆ ಈಗಿನ ಥರ ಏನೂ ಅದನ್ನು ಸ್ಟಡಿ ಮಾಡೋದಕ್ಕೆ ಏನೂ ಸಿಗ್ತಾ ಇರಲಿಲ್ಲ. ಇಂಟರ್ನೆಟ್ ಇಲ್ಲ, ಏನೂ ಇರ್ತಾ ಇರಲಿಲ್ವಲ್ಲ ಅವಾಗ. ಸಿನಿಮಾ ಬಗ್ಗೆ ಏನಾದ್ರು ತಿಳ್ಕೊಬೇಕು ಅಂದರೆ ಸಿನಿಮಾನ ಥಿಯೇಟ್ರಿಗೆ ಹೋಗಿ ನೋಡಿ ತಿಳ್ಕೊಬೇಕಿತ್ತು. ಹೌದು. ಏನೋ ತುಂಬ ರಿಚ್ ಆಗಿರೋ ಫ್ಯಾಮಿಲೀಸು ಅವತ್ತಿಗೇನೋ VHS ಅದು ಇದು ಅದೆಲ್ಲ ಇಟ್ಕೊಂಡು ಹಾಕ್ಕೊಂಡು ನೋಡ್ತಾಯಿದ್ರು. ನಾವೆಲ್ಲ ಎಲ್ಲಿ ಚಿತ್ರಾನ್ನ ಗಿರಾಕಿಗಳಲ್ಲ. ಸೊ ಮಲ್ಲೇಶ್ವರಮಲ್ಲಿ ರೂಮಿಂದ ಮೆಜೆಸ್ಟಿಕ್ಗೆ ಬಂದು ಸಿನಿಮಾಗಳನ್ನ ನೋಡಿ ಕನಿಷ್ಕ ಹೋಟ್ಲು ಸುತ್ತಮುತ್ತ ಡೈರೆಕ್ಟರ್ಗಳನ್ನ ಹುಡುಕೋದು ಅಷ್ಟೇ. ಒಬ್ಬರು ಸಿಗಲಿಲ್ಲ ಅಲ್ಲಿ ಗಾಂಧಿನಗರದಲ್ಲಿ, ಒಬ್ಬರು ಸಿಗಲಿಲ್ಲ ಒಂದಿನ ನನಗೆ. ಅಯ್ಯೋ, ಡೈರೆಕ್ಟರ್ ಅದೃಷ್ಟ ಅವಾಗ ಚೆನ್ನಾಗಿರಲಿಲ್ಲ. ಅಂದರೆ ಯಾರು ಬರ್ತಾ ಇರಲಿಲ್ಲ ಅಲ್ಲೆಲ್ಲ. ಅವ್ರು ಎಲ್ಲೆಲ್ಲೋ ಆಫೀಸ್ಗಳಿತ್ತು, ಏನೇನೋ ಇತ್ತು. ಆಮೇಲೆ ಅವತ್ತಿಗೇನು ಎಲ್ಲ ಲ್ಯಾಂಡ್ಲೈನು, ಮೊಬೈಲು ಇನ್ನೂ ಬಂದಿರಲಿಲ್ಲ. ನಾನು ಹೇಳೋದು 92, 93ನಲ್ಲಿ. ಸೊ ಲ್ಯಾಂಡ್ಲೈನ್, ಮೊಬೈಲು ಹೆಂಗೆ ಸಿಗೋದು, ಯಾವ ಡೈರಿ ಗೀರಿ ಏನೂ ಸಿಗ್ತಾ ಇರಲಿಲ್ಲ. ಹೌದು, ನಂಬರ್ ಸಿಗ್ತಾ ಇರಲಿಲ್ಲ. ಆಮೇಲೆ ಏನೋ ತುಂಬ ಕಷ್ಟಪಟ್ಟು ಯಾರೋ ಒಬ್ಬರನ್ನ ಪರಿಚಯ ಮಾಡಿಕೊಂಡು ನಾನು ಫಸ್ಟು ಮೀಟ್ ಆಗಿದ್ದು ಟೈಗರ್ ಪ್ರಭಾಕರ್ ಅವ್ರನ್ನ. ವಾವ್. ಅಂದರೆ ಯಾರೊಬ್ಬರು ನಮ್ಮ ಪರಿಚಯದವರೊಬ್ಬರು ಸಿಕ್ಬಿಟ್ಟು, ನನಗೆ ಟೈಗರ್ ಪ್ರಭಾಕರ್ ಅವ್ರು ತುಂಬ ಪರಿಚಯ, ಬಾ ಅವ್ರನ್ನ ಮೀಟ್ ಮಾಡಿಸ್ತೀನಿ ನಿನಗೆ ಅಂತೇಳಿ ಅವ್ರು ಕರ್ಕೊಂಡೋಗಿ ಫಸ್ಟ್ ನೋಡಿದ್ದು ನಾನು ಅವರನ್ನೇ ಸಿನಿಮಾ ಮಂದಿ ಅಂತೇಳಿ ಅವ್ರನ್ನ ಹೋಗಿ ಮೀಟ್ ಮಾಡಿದೆ. ಅವ್ರು ಯಾವುದೋ ಒಂದು ಫಿಲ್ಮ್ ಮಾಡ್ತಿದ್ರು ಅವಾಗ. ಈಗ ಆಗಲ್ಲ ಮರಿ, ಅರ್ಧ ಫಿಲ್ಮ್ ಮುಗ್ದೋಗ್ಬಿಟ್ಟಿದೆ ಇದು ಆಲ್ರೆಡಿ, ನೆಕ್ಸ್ಟ್ ಫಿಲ್ಮ್ ಟೈಮಿಗೆ ಬಾ ಅಂತ ಹೇಳಿ ಕಳಿಸಿದ್ರು. ಸೊ ಅದು ಫಸ್ಟು. ಆಮೇಲೆ AT ರಘು ಅವ್ರನ್ನ ಒಂದು ಸರಿ ಮೀಟ್ ಮಾಡಿದ್ದೆ. ಆವಾಗ ಅವ್ರು ಯಾವುದು ಫಿಲ್ಮ್ ಮಾಡ್ತಾ ಇರಲಿಲ್ಲ. ಶುರು ಆದಮೇಲೆ ಹೇಳ್ತೀನಿ ಅಂದರು. ರೈಟ್. ಸೊ ಹಂಗೆ ಸರ್ಕಸ್ಸು ಮಾಡಿಕೊಂಡು ಆಮೇಲೆ ಒಂದು 5 ಡೇ ಎಸ್ ಮಹೇಂದರ್ ಸರ್ ಪರಿಚಯ ಆಗಿದ್ದು. ಓಕೆ, ಅವ್ರ ಜೊತೆಗೆ ನಿಮ್ಮ ಅಲ್ಲಿಂದ ಜರ್ನಿ ಸ್ಟಾರ್ಟ್ ಆಗಿದೆ. ಆ ಸಿನಿಮಾ ಬಗ್ಗೆ ಸ್ವಲ್ಪ ಮಾಹಿತಿ ಕೊಡಿ. ಫ್ರೆಂಡು ನನ್ನ ರೂಮ್ಮೇಟು, ಅವನ ತಂದೆ ಒಬ್ಬರು ಬಂದರು ಊರಿಂದ. ಎಲ್ಲ ನಾವು ಭದ್ರಾವತಿಯವರೆಲ್ಲ, ಎಲ್ಲರೂ ಭದ್ರಾವತಿಯವರು ಫ್ರೆಂಡ್ಸ್. ಇಲ್ಲಿ ರೂಮ್ ಮಾಡ್ಕೊಂಡಿದ್ದು. ನಮ್ಮ ಪೇರೆಂಟ್ಸು ಅವರು ಇವ್ರು ಅವಾಗವಾಗ ಬಂದೋಗರಲ್ಲ. ಆ ಥರ ನನ್ನ ಫ್ರೆಂಡ್ ತಂದೆ ಒಬ್ಬರು ಬಂದರು. ಅವರು ಬಂದವರು ಎಲ್ಲ ನಮ್ಮನ್ನು ಹಂಗೆ ಮಾತಾಡಿಕೊಂಡು ಎಲ್ಲರಿಗೂ, ಏನೋ ನೀನು ಯಾವ ಕಂಪ್ನಿಗೆ ಕೆಲಸ ಮಾಡ್ತಿದ್ದೀಯೋ, ನೀನು ಯಾವ ಕಂಪ್ನಿ ಕೆಲಸ, ಅವ್ನಿಗೆ ಯಾವ ಕೆಲಸನೂ ಇಲ್ಲ, ಸಿನಿಮಾ ಸೇರ್ತೀನಿ ಅಂತ ಅಲಿತಾವನೆ ಅಂದರು. ನಿಮ್ಮ ಬಂಡವಾಳ ಇದು ಆವಾಗ ಅವ್ರು ಯಾವುದಾ ಏನು ಇನ್ನೂ ಒಂದು ವರ್ಷ ಆಲ್ಮೋಸ್ಟು ಒಂದು ವರ್ಷ ಓಡಾಡಿದ್ದೀನಿ, ಏನೂ ಆಗಲಿಲ್ಲ. ಪರಿಚಯ ಯಾರೂ ಪರಿಚಯನೇ ಆಗಿರಲಿಲ್ಲ. ಇದೊಂದೆರಡು ಮೀಟಿಂಗ್ ಬಿಟ್ಟರೆ. ಚಪ್ಪಲಿ ಸೌದೋಗಿತ್ತು ಅಷ್ಟೇ. ಶೂ ಹಾಕೊಂಡು ನೋಡ್ತಾ ಇದ್ದೆ. ಒಳ್ಳೇದು. ಅಂದರೆ ಚಿಕ್ಕ ವಯಸ್ಸಿಂದ ನಮ್ಮ ತಂದೆ ನನ್ನ ತುಂಬ ಚೆನ್ನಾಗಿ ಬೆಳೆಸಿದ್ರು. ನಾನೆಲ್ಲ ಕಾನ್ವೆಂಟೆಲ್ಲ ಓದ್ಕೊಂಬಂದಿದ್ದು. ಯಾವಾಗಲೂ ಶೂ ಪಾಲಿಷ್ ಹಾಕ್ಕೊಂಡೇ ಹೋಗ್ತಾ ಇದ್ದಿದ್ದು ಮನೆಯಿಂದ ಆಚೆ. ಆವಾಗ್ಲೂ ಚಾನ್ಸ್ ಕೇಳೋಕ್ಕೂ ಹಂಗೆ ಹೋಗ್ತಾಯಿದ್ದೆ, ಇನ್ಶರ್ಟ್ ಮಾಡಿಕೊಂಡು ಪಾಲಿಷ್ ಮಾಡಿಕೊಂಡು. ಅದಕ್ಕೆ ಯಾರು ಕೊಟ್ಟಿಲ್ಲ ಚಾನ್ಸ್. ಸೊ ಇವ್ರು ನನ್ನ ಫ್ರೆಂಡ್ ತಂದೆ, ಅವರು ನನಗೊಬ್ಬರು ಪ್ರೊಡ್ಯೂಸರ್ ಪರಿಚಯ ಇದ್ದಾರೆ, ದೇವದಾಸ್ ರೆಡ್ಡಿ ಅಂತ, ಅವ್ರನ್ನ ಪರಿಚಯ ಮಾಡಿಸ್ತೀನಿ ಬಾ ಅಂತೇಳಿ ಅವ್ರಿಗೆ ಕರ್ಕೊಂಡೋದ್ರು.
ಆವಾಗ ದೇವದಾಸ್ ರೆಡ್ಡಿ ಅಂತ ಅವರು ಎಸ್ ನಾರಾಯಣ ಅವ್ರದ್ದು ಬೇವು ಬೆಲ್ಲ ಅಂತ ಒಂದು ಫಿಲ್ಮ್ ಮಾಡಿದರು, ರಿಲೀಸ್ ಆಗಿರಲಿಲ್ಲ ಇನ್ನೂ ಅದು. ಅವ್ರ ಹತ್ರ ಕರ್ಕೊಂಡು ಈಗ ಇನ್ನೊಂದು ಎಸ್ ಮಹೇಂದ್ರ ಅವ್ರ ಜೊತೆ ಒಂದು ಫಿಲಮ್ ಮಾಡೋಕ್ಕೆ ಅವರು ಸ್ಕ್ರಿಪ್ಟ್ಗೆ ಕೆಲಸ ನಡೀತಾ ಇತ್ತು. ಓಕೆ. ಸೊ ಅವ್ರ ಮನೆಗೆ ಕರ್ಕೊಂಡು ಹೋಗಿ ಅವ್ರ ಮುಖಾಂತರ ಪರಿಚಯ ಮಾಡಿ ಅಲ್ಲಿಂದ ಎಸ್ ಮಹೇಂದರ್ ಸರ್ದು ಕನೆಕ್ಷನ್ ಆಗಿದ್ದು. ಓಕೆ. ಸೊ ಅವ್ರ ಹತ್ರ ಹೋದ್ಮೇಲೆ ಅಲ್ಲಿಂದ ಅದು ಫಸ್ಟ್ ಪಿಕ್ಚರ್ ಅಂದರೆ ಅವ್ರು ಸ್ಕ್ರಿಪ್ಟ್ ಮಾಡ್ತಾಯಿದ್ರು. ಆವಾಗ ಇವ್ರಿಗೆಲ್ಲ ಪರಿಚಯ ಮಾಡಿಕೊಟ್ರು. ಮಾಡಿಕೊಟ್ಟಾಗ ಎಲ್ಲ ಯೂಶಲ್ ಅವರು ಪ್ರೊಡ್ಯೂಸರ್ ಆದರೆ ನಮ್ಮ ಅಂಕಲ್ ಅವರು ಬೈದರು ಚೆನ್ನಾಗಿ. ಸಿವಿಲ್ ಇಂಜಿನಿಯರಿಂಗ್ ಓದಿದ್ಯಾ, ಬಾರೋ ಯಾವ್ದಾದ್ರು ಒಳ್ಳೆ ಕಡೆ ಕೆಲಸ ಕೊಡಿಸ್ತೀನಿ ಅಂದರು. ಯಾಕೆಂದರೆ ಅವ್ರು ಕಾಂಟ್ರಾಕ್ಟರ್ ಅವರು. ರೈಟ್. ಬೇಸಿಕಲಿ. ಸೊ ತಾಯಿ ಇಲ್ಲದ ತವರು ಚಿತ್ರದಲ್ಲಿ ಅಸಿಸ್ಟೆಂಟ್ ಡೈರೆಕ್ಟರ್ ಆಗಿ ನಿಮ್ಮ ಪಾದಾರ್ಪಣೆ ಆಯಿತು. ಹೌದು. ಅಲ್ಲ, ಅದಕ್ಕೆ ಮುಂಚೆ ಫಸ್ಟ್ ಮಾಡಿದ್ದು ಒಂದು ಅದು ಫಿಲ್ಮ್ ಮಾಮರವೆಲ್ಲೋ ಕೋಗಿಲೆ ಎಲ್ಲೋ ಅಂತ. ಅದು ನಿಂತೋಯ್ತು ಫಿಲಮ್ಮು. ಸ್ವಲ್ಪ ದಿನ ಶೂಟಿಂಗ್ ಮಾಡಿ ನಿಂತೋಗ್ಬಿಡ್ತು. ಮಹೇಂದರ್ ಸರೇ ಡೈರೆಕ್ಟರ್ ಅದಕ್ಕೆ. ಅದೇ ಹೇಳಿದ್ನಲ್ಲ ದೇವದಾಸ್ ರೆಡ್ಡಿ ಪ್ರೊಡ್ಯೂಸರ್ ಅಂತ. ಅದೇನೋ ಕೆಲವೊಂದು ಕಾರಣಗಳಿಂದಾಗಿ ನಿಂತೋಯ್ತು ಅದು. ಸೊ ಅಫಿಷಿಯಲ್ ಆಗಿ ನೀವು ಕೆಲಸ ಮಾಡಿದ್ದು ಅದು ಫಸ್ಟು. ಅದೊಂದು 30 ಡೇಸನ್ನ ಶೂಟಿಂಗ್ ಮಾಡಿದ್ರು. ಅದಾದಮೇಲೆ ತಾಯಿ ಇಲ್ಲದ ತವರು. ಅದು ಸಂಪೂರ್ಣ ಅಲ್ಲಿಂದ ಜರ್ನಿ ಅಂದರೆ 94ಅಲ್ಲಿ ಅಲ್ಲಿಂದ ಫುಲ್ ಪೇಜ್ಡಾಗಿ ಸ್ಟಾರ್ಟ್ ಆಗಿದ್ದು. ಓಕೆ. ಸೊ ಕ್ರೆಡಿಟಲ್ಲಿ ನಿಮ್ಮ ಹೆಸರು ಫಸ್ಟ್ ಟೈಮ್ ಅಲ್ಲಿ ತಾಯಿ ಇಲ್ಲದ ತವರು ಫಿಲ್ಮಲ್ಲಿ ಅಂದರೆ ಹಳೆ ಹೆಸರು ನಮ್ಮದು ಉಮೇಶ್ ಅಂತ. ಎಸ್, ಉಮೇಶ್ ಅನ್ನೋದು ನಿಮ್ಮ ನಿಮ್ಮ ನಿಜವಾದ ಹೆಸರು. ಹೌದು. ಈ ಹೆಸರು ನಿಮ್ಮ ಬದಲಾಗೋದಕ್ಕೆ, ಶಶಾಂಕ್ ಅಂತ ಆಗೋದಕ್ಕೂ ಕೂಡ ಚಿತ್ರರಂಗನೇ ಕಾರಣ, ಚಿತ್ರರಂಗದ ಮತ್ತೊಬ್ಬ ದಿಗ್ಗಜರು ಕಾರಣ ಅನ್ನೋದು ಕೇಳಿದ್ದೀವಿ. ಅದು ಹೇಗಾಯಿತು? ಅವ್ರ ಪರಿಚಯ ಹೇಗಾಯಿತು? ಹಂಸಲೇಖ ಅವ್ರ ಜೊತೆ ಕೆಲಸ ಮಾಡಿದ್ದೀರಾ ನೀವು ಅಂತ? ಹೌದು. ಅಂದರೆ ನಾನೀಗ ಎಸ್ ಮಹೇಂದರ್ ಸರ್ ಜೊತೆ ಅಸಿಸ್ಟೆಂಟ್ ಡೈರೆಕ್ಟಾಗಿ ಸೇರಿಕೊಂಡು ಅಲ್ಲಿಂದ ಅವ್ರದ್ದು ಎಲ್ಲ ಫಿಲಮ್ಗೂ ಅಸಿಸ್ಟೆಂಟಾಗಿ ಮಾಡ್ತಾಯಿದ್ದೆ. 2 ವರ್ಷ ಮಾಡಿದೆ, 2-3 ಫಿಲಮ್. ತಾಯಿ ಇಲ್ಲದ ತವರು, ಹೆತ್ತವರು, ಮತ್ತು ಮೌನರಾಗ ಅಂತ ಅಂಬರೀಷ್ ಅವ್ರದ್ದು ಫಿಲಮ್ಮು ಎಲ್ಲ. ಆಮೇಲೆ ಹಂಸಲೇಖ ಅವರು ಅವ್ರ ಮಗನ ಲಾಂಚ್ ಮಾಡೋಕ್ಕೊಂದು ಫಿಲಮ್ ಮಾಡಿದ್ರು, ಸುಗ್ಗಿ ಅಂತ. ನಿಜ. ಸೊ ಆ ಸಿನಿಮಾಗೆ ಮಹೇಂದರ್ ಸರೇ ಡೈರೆಕ್ಟ್ರು, ನಾನು 5ನೇ ಅಸಿಸ್ಟೆಂಟ್ ಅದಕ್ಕೆ. ಒಂದು 10 ಜನ ಇದ್ದರು, ಅದು ನಾನು 5ನೇವನು. ಸೊ ಅಲ್ಲಿ ಹೋದಾಗ ಹಂಸಲೇಖ ಸರ್ ಅವರು ಪರಿಚಯ ಆಗಿದ್ದು. ಸೊ ಅಲ್ಲಿಂದ ಆಮೇಲೆ ಆ ಫಿಲ್ಮ್ ಒಂದು 2 ವರ್ಷ ನಡೀತದು. ತುಂಬ ಏನೇನೋ ಹರ್ಡಲ್ಸು, ಕಾನ್ಫ್ಲಿಕ್ಟ್ಗಳು ಜಾಸ್ತಿ ಇದ್ದಂಥ ಸಿನಿಮಾ. ಅದು ರಿಲೀಸ್ ಆಗಲಿಲ್ಲ ಕಾರಣಾಂತರಗಳಿಂದ. ಸೊ ಆ ಟೈಮಲ್ಲಿ, ಆ ಪೀರಿಯಡಲ್ಲಿ ಎಲ್ಲರೂ ಓಡೋಗ್ಬಿಟ್ಟಿದ್ರು, ಯಾರೂ ಇರಲಿಲ್ಲ ಅಸಿಸ್ಟೆಂಟ್ ಡೈರೆಕ್ಟರ್ಗಳು. ಒಬ್ಬನೇ ಲಾಸ್ಟಲ್ಲಿ ನಾನು ಒಬ್ಬನೇ ಉಳ್ಕೊಂಡಿದ್ದು. ಸಿನಿಮಾ ಕಂಪ್ಲೀಟ್ ಆಗೋವರೆಗೂ ನಾನು ಒಬ್ಬನೇ ಇದ್ದಿದ್ದು. ಆವಾಗ ತುಂಬ ಹಂಸಲೇಖ ಸರ್ಗೆ ತುಂಬ ಹತ್ತಿರ ಆಗಿದ್ದು. ಸೊ ಅವ್ರನ್ನ ಅವರು ನಮಗೆ ರೋಲ್ ಮಾಡಲು ಒಂಥರ. ಹಂಸಲೇಖ ಅವರು ಅಂದರೆ ದೇವರಿದ್ದಂಗೆ ನಮಗೆ. ಅಂದರೆ ಚೈಲ್ಡ್ಹುಡ್ಡಲ್ಲಿ ಹೈಸ್ಕೂಲ್ ಡೇಸಲ್ಲೆಲ್ಲ ನಾನು ರವಿಚಂದ್ರನ್ ಫ್ಯಾನು, ಹಂಸಲೇಖ ಅವ್ರ ಫ್ಯಾನ್ ನಾನು. ಆಗಲೇಬೇಕಿತ್ತು ಬೈ ಡಿಫಾಲ್ಟ್ ಅದು. ಸೊ ಅವ್ರ ಜೊತೆಗೆ ನಾವು ಇದ್ದೀವಿ ಕೆಲಸ ಮಾಡೋದು ಅಂದರೆ ಅದು ಎಂಥ ಖುಷಿ ಅದು. ಸೊ ಆ ಟೈಮಲ್ಲಿ ಅಷ್ಟು ತುಂಬ ಕ್ಲೋಸ್ ಆಗಿ ಮೂವ್ ಆಗಿ ಆಮೇಲೆ ಒಂದು 98 ಆ ಟೈಮಲ್ಲಿ ಇನ್ನೇನು ನನಗೆ ಅವಕಾಶಗಳೆಲ್ಲ ಬರ್ತಾಯಿತ್ತು ತುಂಬ ಡೈರೆಕ್ಷನ್ಗೆ. ಬಟ್ ಅನ್ಫಾರ್ಚುನೇಟ್ಲಿ ಅವಾಗೇನೆಂದರೆ ಈ ರೀಮೇಕ್ಗಳ ಹಾವಳಿ ಜಾಸ್ತಿ. ಹೌದು. ನಾನು ಯಾವ ಕಂಪ್ನಿನಲ್ಲಿ ಕೆಲಸ ಮಾಡ್ತೀನೋ ಎಲ್ಲ ಪ್ರೊಡ್ಯೂಸರು ನನಗೆ ಫಿಲ್ಮ್ ಆಫರ್ ಮಾಡೋರು. ಬಿಕಾಸ್ ನಾನು ತುಂಬ ಬ್ರೈಟು. ಅಸೋಸಿಯೇಟ್ ಡೈರೆಕ್ಟರ್ ಆಗಿದ್ದಾಗ ತುಂಬ ಫಾಸ್ಟೆಸ್ಟು ನಾನು ತುಂಬ ಕ್ಲೆವರು. ಸೊ ನೆಕ್ಸ್ಟ್ ಫಿಲಮ್ ನೀನೇ ಮಾಡ್ಬಿಡೋ ಡೈರೆಕ್ಷನ್ನು ಅಂತ. ಬಟ್ ಅನ್ಫಾರ್ಚುನೇಟ್ಲಿ ರೀಮೇಕ್, ಯಾಕಂದರೆ ಎಲ್ಲರೂ ರೀಮೇಕ್ ಮಾಡ್ತಾ ಇದ್ದಿದ್ದು. ನಾವು ಅದಕ್ಕೆ ಎಗನೆಸ್ಟು ರೀಮೇಕ್. ಅದು ನಮ್ಮ ಗುರುಗಳೇ ಹೇಳ್ಕೊಟ್ಟಿದ್ದು ಹಂಸಲೇಖ ಅವರು. ಮಾಡಿದ್ರೆ ಸ್ವಂತಿಕೆ ಇರೋ ಸಿನಿಮಾ ಮಾಡಬೇಕು, ನಿಂದೇ ಛಾಪಿರೋಂಥ ಫಿಲಮ್ ಮಾಡಬೇಕು. ಪುಟ್ಟಣ್ಣ ಅವ್ರ ಥರ, ಭಾರತಿ ರಾಜ ಅವ್ರ ಥರ, ರಾಜ್ ಕಪೂರ್ ಥರ, ಬಾಲಚಂದ್ರ ಆ ಥರ ಫಿಲಮ್ ಮಾಡಬೇಕು ಅಂತ ಅವರೇ ನಮ್ಮನ್ನು ಇನ್ಸ್ಪೈರ್ ಮಾಡ್ತಾಯಿದ್ವಿ. ಸೊ ಸ್ಟ್ರೈಟ್ ಫಿಲಮ್ ಮಾಡಬೇಕಲ್ಲ ಅಂತ ಎಲ್ಲದನ್ನು ರಿಜೆಕ್ಟ್ ಮಾಡ್ತಾ ಬರ್ತಾಯಿದ್ದೆ ನಾನು. ಆಮೇಲೆ ಆ ಟೈಮಲ್ಲೇ ಎಲ್ಲ ಇದ್ರ ಟೈಮಲ್ಲೇ ಆವಾಗ ಹಂಸಲೇಖ ಸರೇ ಹೇಳಿದ್ದು, ನಿನ್ನ ಹೆಸರು ಚೇಂಜ್ ಮಾಡ್ಕೊಳ್ಳೋ. ಆವಾಗ ಉಮೇಶ್ ಅಂತ ಒಬ್ಬರು ಡೈರೆಕ್ಟರ್ ಇದ್ದರು, ಎಸ್ ಉಮೇಶ್ ಅಂತ. ಅವಳೇ ನನ್ನ ಹೆಂಡ್ತಿ, ಅವನೇ ನನ್ನ ಗಂಡ, ಅದೆಲ್ಲ ಮಾಡಿದವರು. ಅವತ್ತಿಗೆ ದೊಡ್ಡ ಡೈರೆಕ್ಟ್ರ್ ಅವರು. ಸೊ ಆಲ್ರೆಡಿ ಒಬ್ಬರು ಡೈರೆಕ್ಟ್ರ್ ಇದ್ದಾರೆ, ಎಸ್ ಉಮೇಶ್ ಅಂತ. ನೀನು ಉಮೇಶ್ ಅಂತ ಬಂದರೆ ಕ್ಲಾಶ್ ಆಗುತ್ತೆ, ಚೆನ್ನಾಗಿರಲ್ಲ, ಹೆಸರು ಚೇಂಜ್ ಮಾಡ್ಕೊ ಅಂದರು. ನಾನು ಸರಿ ನೀವೇ ಸಜೆಸ್ಟ್ ಮಾಡಿ ಅಂತ ಅಂದೆ. ಹೆಸರು ಏನು ನೀವೇ ಸಜೆಸ್ಟ್ ಮಾಡಿ, ಗುರುಗಳು ನೀವೇನು ಹೇಳ್ತೀರೋ ಅದನ್ನ ಇಟ್ಕೊಳ್ತೀರ ಅಂತ. ಆವಾಗ ನಮ್ಮ ಬಂಗಾರೇಶ್ ಅಂತ, ಚಿಂದೋಳಿ ಬಂಗಾರೇಶ್ ಅಂತ ಅವರು ಜೊತೆಯಲ್ಲಿದ್ದರು. ಅವರು ಹಂಸಲೇಖ ಅವ್ರಿಗೆ ಆತ್ಮೀಯರು, ನ್ಯಾಷನಲ್ ಅವಾರ್ಡ್ ವಿನ್ನರ್ ಅವರು. ಹೌದು. ಸೊ ಅವರು ಶಶಾಂಕ್ ಅಂತ ಇಟ್ಕೋ ಚೆನ್ನಾಗಿರುತ್ತೆ ಅಂತ ಅಂದರು. ಅಂದರೆ ಶಶಾಂಕ್ ಅಂದರೆ ಯಾವಾಗಲೂ ನಗ್ತಾ ಇರ್ತೀಯ, ಬ್ರೈಟಾಗಿ ಕಾಣಿಸ್ತಾ ಇರ್ತೀಯ, ಯಾವಾಗಲೂ ಆಮೇಲೆ ಕೂಲಾಗಿರ್ತೀಯ, ಹೊಳಿತಾ ಇರ್ತೀಯ ಅಂದರೆ. ನಾನು ಗುರುಗಳು ನೋಡಿದೆ, ಯಾವ್ದು ಕೊಡೋ ತುಂಬ ಚೆನ್ನಾಗಿದೆ ಇದು, ಇಟ್ಕೊಳ್ಳೋ ಹೆಸರನ್ನ ಅಂತಂದರು. ತಕ್ಕಂತ ಹೋಗಿ ಅದು ಹೆಸರನ್ನ ಅಂದರೆ ಲೀಗಲಾಗಿ ಹೆಸರು ಚೇಂಜ್ ಮಾಡ್ಕೊಂಬಿಟ್ಟೆ ನಾನು. ಈಗ ನನ್ನ ಡಾಕ್ಯುಮೆಂಟ್ಸಲ್ಲೂ ಎಲ್ಲ ಶಶಾಂಕ್. ಈಗ ನೀವು ಸಿಗ್ನೇಚರ್ ನಂದು ಏನು ಎಜುಕೇಷನ್ ಸರ್ಟಿಫಿಕೇಟಲ್ಲಿ ಮಾತ್ರ
ಉಮೇಶ್ ಅಂತ ಇರೋದು. ತೆಲುಗಿನಲ್ಲಿ ಒಂದು ದೊಡ್ಡ ಸಂಸ್ಥೆಯ ಸ್ಥಾಪಕರಾಗಿ ಒಂದು ದೊಡ್ಡ ಉದ್ಯಮಿಯಾಗಿದ್ದವರು ನಿಮಗೆ ಕನ್ನಡದಲ್ಲಿ ಸ್ವಂತ ಸಿನಿಮಾ ಮಾಡೋದಕ್ಕೆ ಅವಕಾಶ ಕೊಡುವಂಥ ಅದೃಷ್ಟ ಬಂತು ನಿಮಗೆ. ಅವ್ರದ್ದು ಉಷಾ ಕಿರಣ್ ಮೂವೀಸ್ ರಾಮೋಜಿರಾವ್ ನಿನಗಾಗಿ ಫಿಲಮ್ಗೆ ನಾನೇ ಕೋ ಡೈರೆಕ್ಟರ್ ಆಗಿದ್ದು. ನಮ್ಮ ಮಹೇಂದರ್ ಸರೇ ಅದಕ್ಕೂ ಡೈರೆಕ್ಟ್ರು. ಅದು ರಿಮೇಕ್ ಸಿನಿಮಾ. ಆ ಸಿನಿಮಾ ಡೈರೆಕ್ಷನ್ ನನಗೆ ಬಂದಿತ್ತು. ಮೊದಲು ಚಿತ್ರಂ ಫಿಲಮ್ ಬಂದಿತ್ತು ನನಗೆ. ಆ ಕಂಪ್ನಿದು ಮುಂಚೆನೂ ಬಂದಿತ್ತು, ಬಟ್ ನಾನು ರೀಮೇಕ್ ಅಂತ ಕಾರಣಕ್ಕೆ ಒಪ್ಪಿರಲಿಲ್ಲ. ಸೊ ಇಲ್ಲಿ ಇದು ಮಾಡಿದಾಗ ನಿನಗಾಗಿ ಮಾಡೋ ಟೈಮಲ್ಲೆಲ್ಲ ನೋಡಿದ್ರಲ್ಲ, ಆವಾಗ ಆ ಟೀಮ್ನವರು ಸರಿ ನೀವು ರೀಮೇಕ್ ಮಾಡಲ್ಲ ಅಂತೀರಾ, ಅಟ್ಲೀಸ್ಟ್ ನಿಮ್ಮ ಹತ್ರ ಕತೆ ಇದ್ದರೆ ಹೇಳಿ, ಕತೆ ನಮ್ಗೆ ಇಷ್ಟ ಆದರೆ ಮಾಡ್ತೀವಿ ಅಂತ ಹೇಳಿದ್ರು. ವಂಡರ್ಫುಲ್. ಸೊ ಆವಾಗ ನಾನು ಹೈದರಾಬಾದ್ಗೆ ಹೋಗಿ ಅಲ್ಲಿ ರಾಮೋಜಿರಾವ್ ಅವ್ರಿಗೆ ಹೇಳಿದ ಕತೆನೇ ಮೊಗ್ಗಿನ ಮನಸ್ಸು. ಮೊದಲು 2002ನಲ್ಲಿ ಇದು ನನ್ನ ಲೈಫಲ್ಲಿ ಫಸ್ಟ್ ಮಾಡಿದ ಕತೆನೇ ಮೊಗ್ಗಿನ ಮನಸ್ಸು. ಅದನ್ನೇ ಹೋಗಿ ಹೇಳಿದೆ ನಾನು ಅವರಿಗೆ. ಹೈದರಾಬಾದ್ಗೆ ಹೋಗಿ ಅವ್ರಿಗೆಲ್ಲ ಹೇಳಿದೆ, ಎಂಟೈರ್ ಟೀಮಿಗೆ. ಎಲ್ಲರಿಗೂ ಇಷ್ಟ ಆಯಿತು. ಆ್ಯಕ್ಚುಲಿ ಕತೆ ತುಂಬ ಇಷ್ಟ ಆಯಿತು. ನನಗೆ ಅಡ್ವಾನ್ಸ್ ಕೊಟ್ಟರು, ಫಿಲಮ್ ಮಾಡ್ತೀವಿ ಅಂತ ಎಲ್ಲ ಹೇಳಿದ್ರು. ಒಂದು 6-8 ತಿಂಗಳು ಸ್ಕ್ರಿಪ್ಟ್ ಮೇಲೆಲ್ಲ ವರ್ಕ್ ಮಾಡಿದೆ ನಾನು. ಅದಾದಮೇಲೆ ಅಲ್ಲೇನೋ ಅವ್ರದ್ದು ಇಂಟರ್ನಲ್ ಪ್ರಾಬ್ಲಮ್ನಿಂದಾಗಿ ಪ್ರೊಡಕ್ಷನ್ನೇ ಸ್ಟಾಪ್ ಮಾಡಿದ್ರು ಅವರು. ಆವಾಗ 1-2 ವರ್ಷ ಇಲ್ಲ 1-2 ವರ್ಷ ಸ್ಟಾಪ್ ಮಾಡ್ತಾಯಿದ್ದೀವಿ, ಪ್ರೊಡಕ್ಷನ್ ಮಾಡಲ್ಲ ಅಂತ ಸಡನ್ನಾಗಿ ನಿಂತೋಯ್ತು ಅದು. ಸೊ ಅಲ್ಲಿಂದ ಮತ್ತೆ ಸೈಕಲ್ ತೊಳೆಯೋ ಕೆಲಸ ಗಾಂಧಿನಗರಕ್ಕೆ ಬಂದು, ಗಾಂಧಿನಗರದಲ್ಲಿ ಬಿಡಿ ಇಲ್ಲಿ ಆಲ್ಮೋಸ್ಟ್ ಆ ಕಥೆನ ಎಲ್ಲರಿಗೂ ಹೇಳಿದ್ದೆ. ಆಲ್ಮೋಸ್ಟು ಮೊಗ್ಗಿನ ಮನಸ್ಸು ಕಥೆನ ಇಲ್ಲಿ ಅವತ್ತಿಗೆ ಯಾರ್ಯಾರು ದೊಡ್ಡ ಪ್ರೊಡ್ಯೂಸರ್ ಅಂತ ಅನಿಸ್ಕೊಂಡಿದ್ರು ಅವರೆಲ್ಲರಿಗೂ ಹೋಗಿ ಅಪ್ರೋಚ್ ಮಾಡಿದ್ದೆ, ಎಲ್ಲರಿಗೂ ಆ ಕತೆ ಹೇಳಿದ್ದೆ. ಫಸ್ಟು ಆ ಟೈಟ್ಲ್ ಅವಾಗೇನು ಆ ಟೈಟ್ಲ್ ಇಟ್ಟಿರಲಿಲ್ಲ, 16 ಅಂತ ಒಂದು ಟೈಟ್ಲ್ ಇಟ್ಟಿದ್ದೆ, ವರ್ಕಿಂಗ್ ಟೈಟ್ಲ್ ಅಂತ ಅಷ್ಟೆ. ಬಟ್ ಈ ಥರ 4 ಜನ ಹುಡುಗಿರ ಮೇಲೆ ಅಂದ ತಕ್ಷಣ ಹುಡುಗಿರು ಸಿನಿಮಾ ಯಾರೇ ನೋಡ್ತಾರೆ, ಎಲ್ಲ ಕಮರ್ಷಿಯಲ್ ಆಗಿರೋ ಕತೆ ಹೇಳಿ. ಸರಿ ಕಮರ್ಷಿಯಲ್ ಆಗಿರೋದಿತ್ತು, ಬಟ್ ಇದು ಚೆನ್ನಾಗಿರುತ್ತೆ ಅಂತ ನಾನು. ಆಮೇಲೆ ಈಗ ನಾವು ಹೊಸ ಡೈರೆಕ್ಟ್ರು ದೊಡ್ಡ ಹೀರೋಗಳ ಹತ್ರ ಹೋಗಿ ಹೆಂಗೆ ಕೆಲಸ ಮಾಡೋಕ್ಕಾಗುತ್ತೆ, ನಾವು ಹೊಸಬ್ರ ಜೊತೆನೇ ಕೆಲಸ ಮಾಡಬೇಕಲ್ಲ ಅಂತ ನಮ್ಮದೊಂದು ಇದು ಐಡಿಯಾಲಜಿ. ಸೊ ಎಲ್ಲೂ ಓಕೆ ಆಗಿರಲಿಲ್ಲ, ಅಲ್ಲೂ ಓಕೆ ಆಯಿತು. ಬಟ್ ಅನ್ಫಾರ್ಚುನೇಟ್ಲಿ ಮತ್ತು ಹಂಗೆ ನೆನೆಗುದಿಗೆ ಬಿತ್ತು ಅದು. ಅದಾಗಿ 1-2 ವರ್ಷ ಮತ್ತೆ ಇಲ್ಲಿ ಸೈಕಲ್ ತುಳಿದು ಬೇರೆ ಏನೊಂದಷ್ಟು ಏನೇನೋ ಕತೆ, ಯಾವುದು ಕಮರ್ಷಿಯಲ್ ಕತೆ ಬೇಕಾ ಅಂದ್ಬಿಟ್ಟು ಕಮರ್ಷಿಯಲ್ ಕತೆಗಳನ್ನು ಮಾಡಿ ಹೀರೋಗಳಿಗೆ ಹೇಳಿ, ಬಟ್ ಎಲ್ಲೂ ಯಾವುದೂ ಆಗಲಿಲ್ಲ. ಅಂದರೆ ಅವ್ರವ್ರದ್ದೇ ಆದ ಒಂದು ಕ್ರೈಟೀರಿಯಾಗಳಿರುತ್ತಲ್ಲ, ಎಲ್ಲೂ ಆಗದೇ ಇದ್ದಾಗ ಒಂದು 2 ಇಯರ್ಸ್ ಆದಮೇಲೆ ಅಗೈನ್ ಮತ್ತೆ ಅವರೇ ಕರೆಸಿದ್ರು, ಉಷಾ ಕಿರಣ್ ಮೂವೀಸ್ ಅವರೇ. ಅಂದರೆ ನಾವು ಮತ್ತೆ ಶುರು ಮಾಡ್ತಾಯಿದ್ದೀವಿ. ಸೊ ನೀವು ತುಂಬ ನಮ್ಮ ಪ್ರತಿಭೆ ನೆನಪಿತ್ತು ಅವ್ರಿಗೆ, ತುಂಬ ಒಳ್ಳೆ ಡೈರೆಕ್ಟ್ ಆಗ್ತೀರ ನೀವು, ಟ್ಯಾಲೆಂಟೆಡ್ ನೀವು, ಸೊ ಮಾಡೋಣ ಅಂದರು. ಬಟ್ ಪ್ರಾಬ್ಲಮ್ ಏನು ಅಂದರೆ ನೀವು ಅವಾಗ ಹೇಳಿದ್ರಲ್ಲ ಆ ಕತೆ ಬೇಡ, ಮೊಗ್ಗಿನ ಮನಸ್ಸು ಆ ಕತೆ ಬೇಡ. ಯಾಕೆ ಅಂದರೆ ಅದು ಕಾಸ್ಟ್ಲಿ, ಅದು ಅಂದರೆ ಅವತ್ತಿಗೇ ಅದು ಬಜೆಟನ್ನು ಜಾಸ್ತಿ ಡಿಮ್ಯಾಂಡ್ ಮಾಡ್ತಾಯಿತ್ತು ಆ ಕತೆ. ಇಷ್ಟೆಲ್ಲ ಬಜೆಟ್ ಮಾಡಿ ನಾವು ಹೊಸಬ್ರ ಮೇಲೆ ಮಾಡೋಕ್ಕಾಗಲ್ಲ. ನಾವೇ ಒಂದು ಕತೆ ಸೆಲೆಕ್ಟ್ ಮಾಡಿಟ್ಟಿದ್ದೀವಿ. ಒಬ್ಬ ತೆಲುಗು ರೈಟ್ರು ಒಂದು ಕತೆ ಹೇಳಿದ್ದಾರೆ, ನಮಗೆ ತುಂಬ ಇಷ್ಟ ಆಗಿದೆ. ಆ ಕತೆನ ನಾವು ಕನ್ನಡದಲ್ಲೂ ಮಾಡಬೇಕು ಅಂತ ಇದ್ದೀವಿ, ತೆಲುಗಲ್ಲೂ ಮಾಡ್ತೀವಿ, ಕನ್ನಡದಲ್ಲೂ ಮಾಡ್ತೀವಿ, ಕನ್ನಡ ವರ್ಷನ್ ನೀವು ಮಾಡಿ ಅಂದರು. ಸರಿ ಓಕೆ, ಏನು ಕೊಟ್ರೆ ಸಾಕು ಚಾನ್ಸು ಅನ್ನೋ ರೇಂಜಿಗೆ ಬಂದಿದ್ವಿ ನಾವು. ತುಳಿದು 4-5 ವರ್ಷ ಆಗಿತ್ತು ನೀವಾಗಲೇ ಅಲ್ಲ, ಇದು 2005ಗೆ ಇದು ಆಫರ್ ಬಂದಿದ್ದು ನನಗೆ. ನಾನು ಎಷ್ಟು ಒಂದು 5-6 ಇಯರ್ಸಿಂದ ಸ್ಟ್ರಗಲ್ ಮಾಡ್ತಾ ಇದ್ದೆ. ಅದೇ ನಿಮಗೆ ಬಂದಿರೋ ರಿಮೇಕ್ ಆಫರ್ಗಳೆಲ್ಲ ಒಪ್ಕೊಂಡ್ಬಿಟ್ಟಿದ್ರೆ ಅಷ್ಟೊತ್ತಿಗೆ ಮಾಡಿಬಿಡ್ಬೋದಾಗಿತ್ತು. ಹತ್ತು ವಿಚಾರ ಹೋಗಿರೋದು 98ಅಲ್ಲೇ ಡೈರೆಕ್ಟರ್ ಆಗಿಬಿಡ್ತಾ ಇದ್ದೆ ನಾನು. ಆ ಥರ ರಿಮೇಕ್ ಸಿನಿಮಾಗಳು ಒಪ್ಕೊಳ್ಳೋದಾಗಿದ್ದಿದ್ರೆ ರೈಟ್. ಸೊ ಅದು 7 ವರ್ಷ ಮೋಸ್ಟ್ಲಿ 7.5 ಅಂತ ಅದೇ. ಸೊ 2005ಅಲ್ಲಿ ಅವರು ಆ ಕತೆ ಅದನ್ನೇ ಹೇಳಿದಾಗ ಸರಿ ಓಕೆ ಪರವಾಗಿಲ್ಲ, ನನಗೆ ಸ್ಟ್ರೈಟ್ ಸಿನಿಮಾ ಮಾಡಬೇಕಷ್ಟೇ, ಕತೆ ನಂದೇ ಆಗಿರಬೇಕು ಅಂತ ಏನಿರಲಿಲ್ಲ. ಆಯಿತು, ಈ ಕತೆಗೆ ನಾನು ಸ್ಕ್ರೀನ್ ಪ್ಲೇ ಮಾಡ್ಕೊಂಡು ಮಾಡ್ತೀನಿ ಅಂತೇಳಿ ಒಪ್ಕೊಂಡು ಮಾಡಿದ ಸಿನಿಮಾನೇ ಸಿಕ್ಸರ್. ಮೊದಲನೇ ಸಿನಿಮಾ ಒಬ್ಬ ಹೊಸಬನ ಕೈಲೇನೆ ಹೇಗೆ ಕೊಟ್ಟರು ಅವರು ಒಪ್ಕೊಳ್ಳೋದಕ್ಕೆ ಕಾರಣ ಏನು? ಅವ್ರ ಜೊತೆ ನೀವು ಕೆಲಸ ಮಾಡಿದ್ರಾ? ನಿಮ್ಮ ಬಗ್ಗೆ ಇಲ್ಲ, ನನಗೆ ದೇವರಾಜ್ ಸರ್ ಪರಿಚಯನೇ ಇರಲಿಲ್ಲ, ಯಾವ ಫಿಲಮಲ್ಲೂ ಕೆಲಸ ಮಾಡಿರಲಿಲ್ಲ ನಾನು ಅವ್ರಿಗೆ. ಬಟ್ ನನಗೆ ಯಾರು ಹೇಳಿದ್ರು ಈ ಥರ, ನಾವು ಆ್ಯಕ್ಚುಲಿ ಬೇಸಿಕಲಿ ಅಂದರೆ ಆ ಕತೆಗೆ ಹೊಸ ಹೀರೋ ಹಾಕಿ ಮಾಡಬೇಕು ಅಂತಲೇ ಕಂಪ್ನಿಯವ್ರು ಹೇಳ್ತಾ ಇದ್ದಿದ್ದು. ಒಂದು ಲಿಮಿಟೆಡ್ ಬಜೆಟು, ಹೊಸ ಹೀರೋಯಿನು, ಹೊಸ ಡೈರೆಕ್ಟ್ರು, ಕತೆ ಕಂಟೆಂಟನ್ನು ನಂಬಿ ಸಿನಿಮಾ ಮಾಡೋರು ಅವರು. ನಿಜ. ಸೊ ಅವಾಗ ಹುಡುಕ್ತಾ ಇದ್ದಾಗ ಯಾರೋ ಹೇಳಿದ್ರು ಈ ಥರ ದೇವರಾಜ್ ಅವ್ರ ಮಗ ಒಬ್ಬ ತುಂಬ ಚೆನ್ನಾಗಿದ್ದಾನೆ ಅಂತ. ಸೊ ನಾನು ಯಾರ್ಯಾರ ಕಡೆಯಿಂದನೂ ಪರಿಚಯ ಮಾಡಿಕೊಂಡು ಹೋಗಿ ದೇವರಾಜ್ ಸರ್ ಮನೆಗೆ ಹೋಗಿ ಅವ್ರನ್ನ ಮಾತಾಡಿಸಿ ಎಲ್ಲ ನನ್ನ ಬಗ್ಗೆ ಎಲ್ಲ ಹೇಳ್ಕೊಂಡು ಈ ಥರ ಮಹೇಂದರ್ ಸರ್ ಜೊತೆ
ಅವರು ಹೋಗ ಶಶಾಂಕ್ ಇಲ್ಲ ಅವನಿನ್ನೂ ತುಂಬ ಚಿಕ್ಕ ಹುಡುಗ, ಈಗಲೇ ಅವನ್ನೆಲ್ಲ ಸಿನಿಮಾಗೆ ತರೋ ಇಂಟ್ರೆಸ್ಟ್ ಇಲ್ಲ ನನಗೆ ಅಂದರು. 18 ಇಯರ್ಸ್ ಅಷ್ಟೇ ಪ್ರಜ್ವಲ್ಗೆ ಅವಾಗ, ಮೊದಲನೇ ಸಿನಿಮಾ. ಆಮೇಲೆ ನಾನು ಹೌದಾ ಹಂಗೆ ಹೇಳಿ ಕಳಿಸಿದ್ರು. ಸರಿ ನಾವು ಹಂಗಂದ್ಮೇಲೆ ಇನ್ನೇನು ಹೇಳೋಕ್ಕಾಗುತ್ತೆ, ಬಂದುಬಿಟ್ಟೆ ಸುಮ್ಮನೆ ನಾನು. ಮತ್ತೆ ಏನೇನೋ ಹುಡ್ಕೋದು, ಯಾರು ಸೆಟ್ ಆಗ್ತಾಯಿಲ್ಲ, ಯಾರು ಕನ್ವಿನ್ಸೇ ಆಗ್ತಾಯಿಲ್ಲ ಆ ಕತೆಗೆ. ಆಮೇಲೆ ನಾನು ಇನ್ನೊಂದು ಸರಿ ಹೋದೆ ಅವ್ರ ಹತ್ರ ಹೋಗಿ, ಸರ್ ಒಂದು ಸರಿ ಕತೆ ಕೇಳಿ, ನೀವು ಮಾಡೋದು ಬಿಡೋದು ಆಮೇಲೆ ಒಂದು ಸರಿ ಕತೆ ಕೇಳಿ ಅಂದೆ ನಾನು. ಮಾಡೋದೇ ಇಲ್ಲ ಅಂದಮೇಲೆ ಕತೆ ಕೇಳಿ ಏನು ಮಾಡೋಣ್ರಿ ಅಂದರು. ಇಲ್ಲ ಸರ್ ಒಂದು ಸರಿ ಕತೆ ಕೇಳಿ, ನೀವು ಅಷ್ಟಾದಮೇಲೆ ನೀವು ಮಾಡಲ್ಲ ಅಂದರೆ ನಾನು ಹೋಗ್ಬಿಡ್ತೀನಿ ಸುಮ್ಮನೆ ಅಂದರೆ. ಅದು ಫಸ್ಟ್ ಟೈಮ್ ಹೋದಾಗ ಏನಂದರೆ ಪ್ರಜ್ವಲ್ನ ತೋರಿಸಿದ್ರು ಅವರು. ಫಿಲಮ್ ಮಾಡಲ್ಲ ಅಂದ್ರೂ ಅವ್ನು ಬಂದ ಮಾತಾಡ್ದ, ಅವ್ನು ನೋಡಿದ ತಕ್ಷಣವೇ ನಿಮ್ಮ ಕತೆಗೆ ಕತೆ ಪಕ್ಕ ಇದ್ದಾನೆ ಗುರು ಇವನು ಅಂತ ಕರೆಕ್ಟಾಗಿ ಮ್ಯಾಚ್ ಆಗ್ತಾನೆ. ಅದು ಒಬ್ಬ ಅದೇ ಏಜ್ ಗ್ರೂಪ್ನ ಒಬ್ಬ ಹುಡುಗಂದೇ ಕತೆ ಅದು ಸಿಕ್ಸರು. ತಲೆಯಲ್ಲಿ ಕೂತ್ಬಿಟ್ಟಿದ್ದಾನೆ ಅವನು. ಸೊ ಮತ್ತೆ ಯಾರು ಸಿಗಲ್ಲ ಅಂದ್ರೆ ಮತ್ತೆ ವಾಪಸ್ಸು ಕತೆ ಕೇಳಿ ಅಂತ ಅವ್ರನ್ನ ಬಲವಂತ ಮಾಡಿದೆ ದೇವರಾಜ್ ಸರ್ನ. ಅವ್ರು ಬಲವಂತಕ್ಕೆ ಕತೆ ಕೇಳಿದ್ದು, ಬಿಡಲ್ಲ ನನ್ನ ಮಗ ಇವನು ಕತೆ ಕೇಳಲಿಲ್ಲ ಅಂದರೆ ಅಂತೇಳಿ ಕೂತ್ಕೊಂಡು ಕತೆ ಕೇಳಿದ್ರು. ಕತೆ ಕೇಳಿ ತುಂಬ ಖುಷಿಯಾಗ್ಬಿಟ್ರು ಅವರು. ಖುಷಿಯಾಗಿ ಇಲ್ಲ ಯಾವತ್ತಾರ ಒಂದಿನ ನನ್ನ ಮಗನ ನಾನು ಲಾಂಚ್ ಮಾಡಲೇಬೇಕಿತ್ತು, ನಾನೇ ಪ್ರೊಡಕ್ಷನ್ ಮಾಡಬೇಕು, ನಾನೇ ಲಾಂಚ್ ಮಾಡಬೇಕು ಅಂದರೆ ಇಷ್ಟು ಒಳ್ಳೆ ಕತೆ ಸಿಗುತ್ತೋ ಇಲ್ಲೋ ಗೊತ್ತಿಲ್ಲ, ತುಂಬ ಚೆನ್ನಾಗಿದೆ ಕತೆ ಅಂತೇಳಿ ಕತೆಗೋಸ್ಕರ ಒಪ್ಕೊಂಡಿದ್ದವರು. ನಂತರ ಇವಾಗ ತುಂಬ ಜನಕ್ಕೆ ಗೊತ್ತಿಲ್ಲದೆ ಇರ್ಬೋದು, ಇವಾಗ ತಾನೇ ನೀವು ಹೇಳಿದಂಥ ವಿಷಯ, ಮೊಗ್ಗಿನ ಮನಸ್ಸು ನೀವು ಸೃಷ್ಟಿ ಮಾಡಿದ ಮೊದಲನೇ ಕತೆ. ಹೌದೌದು. ಆದರೆ ಇವಾಗ ಸಿಕ್ಸರ್ ಆದಮೇಲೆ ಒಬ್ಬ ನಿರ್ದೇಶಕ ಅಂತ ಅನ್ನಿಸ್ಕೊಂಡ್ಮೇಲೆ, ಒಬ್ಬ ಸಕ್ಸಸ್ಫುಲ್ ಯಶಸ್ವಿ ನಿರ್ದೇಶಕ ಆದಮೇಲೆ ನಿಮಗೆ ಇಲ್ಲೇ ಕನ್ನಡದ ಪ್ರೊಡ್ಯೂಸರ್ಸು ಮೊಗ್ಗಿನ ಮನಸ್ಸು ಮಾಡೋದಕ್ಕೆ ಒಪ್ಕೊಂಡ್ರ? ಹೌದು. ಈಗ ನನಗೆ ಸಿಕ್ಸರ್ ಮುಗಿದಿದ ತಕ್ಷಣ ಅದು ಸಕ್ಸಸ್ ಆದಮೇಲೆ ಏನೋ ಒಂದಷ್ಟು ಕಮರ್ಷಿಯಲ್ ಪ್ರಾಜೆಕ್ಟ್ಗಳು ಒಂದು 2-3 ಏನೇನೋ ಬಂತು ಈ ಥರ. ಅಂದರೆ ಈ ಹೀರೋನ್ ಇಟ್ಕೊಂಡು ಈ ಥರ ಒಂದು ಕತೆ ಮಾಡಿ ಈ ಥರದ್ದೆಲ್ಲ ಬಂತು. ಬಟ್ ನನಗೆ ಒಳಗಡೆ ಅದು ಮೊಗ್ಗಿನ ಮನಸ್ಸೇ ಇತ್ತು, ಆ ಕತೆ ಮಾಡಬೇಕು, ತುಂಬ ಪ್ಯಾಷನೇಟಾಗಿ ಮಾಡಿದಂಥ ಕತೆ. ಆಮೇಲೆ ತುಂಬ ಹೊಸ ರೀತಿ ಸಿನಿಮಾ ಆಗುತ್ತೆ ಅಂತ. ಈ ರೆಗ್ಯುಲರ್ ಸಿನಿಮಾಗಳನ್ನು ಮಾಡೋದು ನನಗೆ ಅಷ್ಟು ಇಷ್ಟ ಇರಲಿಲ್ಲ ಮುಂಚೆಯಿಂದನೂ, ಈಗಲೂ ಇಲ್ಲ ಬಿಡಿ. ಸೊ ಇದನ್ನು ಮಾಡಬೇಕಲ್ಲ ಹೆಂಗಾದರೂ ಅಂತ ತಲೆಯಲ್ಲಿ ನನಗೆ ಅದೇ ಓಡ್ತಾಯಿತ್ತು. ಸೊ ಆಮೇಲೆ ಈಗ ಒಂದು ವಿಸಿಟಿಂಗ್ ಕಾರ್ಡ್ ಬೇರೆ ಸಿಕ್ಬಿಟ್ಟಿತ್ತಲ್ಲ, ಡೈರೆಕ್ಟ್ರಾಗಿ ಒಂದು ಪಿಕ್ಚರ್ ಇಟ್ಕೊಟ್ಟಿದ್ದೀನಿ, 6 ಹೊಡೆದಿದ್ದೀನಿ. ಆ ಟೈಮಲ್ಲಿ ನಮ್ಮ ಕೃಷ್ಣಪ್ಪ ಅವ್ರದ್ದು ಮುಂಗಾರು ಮಳೆ ರಿಲೀಸ್ ಆಗಿತ್ತು. ಅದು ಗೊತ್ತಲ್ಲ ನಿಮಗೆ, ಇಂಡಸ್ಟ್ರಿ ಇಟ್ಟು ಅವ್ರದ್ದೊಂದು ಇಂಟರ್ವ್ಯೂ ನೋಡಿದೆ ನಾನು, ಅದು ಒಂದು ಮ್ಯಾಗ್ಝೀನಲ್ಲಿ. ಅದರಲ್ಲಿ ಅವರು ಇಲ್ಲ ಸೊಸೈಟಿಗೆ ಒಳ್ಳೆ ಮೆಸೇಜ್ ಕೊಡುವಂಥ ಸಿನಿಮಾಗಳನ್ನು ಮಾಡಬೇಕು ಅನ್ನೋದು ನನ್ನ ಆಸೆ ಅಂತ. ನಾನು ಈ ಬಜೆಟು ಅದು ಹೊಸಬ್ರು ಅದು ಇದು ಸ್ಟಾರ್ಗಳಿಂದ ಎಲ್ಲ ಹೋಗೋದಿಲ್ಲ, ಈ ಥರ ಸಿನಿಮಾ ಮೆಸೇಜ್ ಓರಿಯೆಂಟೆಡ್ ಫಿಲ್ಮ್ ಮಾಡಬೇಕು ಅಂತ ಆಸೆ ಅಂದಾಗ ಅಲ್ಲಿ ನನಗೆ ಎಲ್ಲೋ ಒಂದು ಕಡೆ ಇವ್ರನ್ನ ಅಪ್ರೋಚ್ ಮಾಡಿದ್ರೆ ಈ ಕತೆ ಒಪ್ಕೋಬೋದು ಅಂತ ಅನ್ನಿಸ್ತು ನನಗೆ. ಸೊ ಹಂಗೆ ಅದನ್ನು ಯಾರೋ ಒಬ್ಬರನ್ನ ಇಟ್ಕೊಂಡು ಹೋಗಿ ಕೃಷ್ಣಪ್ಪ ಅವ್ರನ್ನ ಅಪ್ರೋಚ್ ಮಾಡಿ ಸರಿ ಹೇಳಿ ಕತೆ ಅಂದರು. ಸೊ ಕತೆ ಹೇಳಿದ ತಕ್ಷಣ ಅವ್ರಿಗೆ ತುಂಬ ಇಷ್ಟ ಆಯಿತು ಕತೆ. ಇಷ್ಟ ಆಗಿ ಇಮ್ಮಿಡಿಯೇಟ್ ಒಪ್ಕೊಂಬಿಟ್ರು ಅವರು. ಅಂದರೆ ಅವ್ರೇನು ಅಲ್ಲಿ ಇಂಟರ್ವ್ಯೂನಲ್ಲಿ ಏನು ಹೇಳಿದ್ರು ಅದೇ ಮಾತು, ಅದಕ್ಕೆ ಅವ್ರು ಭದ್ರ ಆಗಿದ್ದರು. ಸೊ ಅವ್ರಿಗೆ ಅವ್ರ ತಲೆಯಲ್ಲಿ ಏನಂತ ಈ ಥರದ್ದು ಇಲ್ಲ ತುಂಬ ಒಳ್ಳೆಯ ಸಿನಿಮಾ, ಈಗಿನ ಯಂಗ್ಸ್ಟರ್ಸ್ಗೆ ಇದು ಬೇಕಾಗಿರುವಂಥ, ಇದು ಹೇಳಲೇಬೇಕಾದಂಥ ವಿಚಾರ, ಒಳ್ಳೆ ಕತೆ ಮಾಡಿದ್ದೀರಾ ಮಾಡಿ ಅಂತ ಹೇಳಿದ್ರು. ಸೊ ಅಲ್ಲಿಂದ ಆ ಮೊಗ್ಗಿನ ಮನಸ್ಸು ಜರ್ನಿ ಸ್ಟಾರ್ಟ್ ಆಗಿದೆ, ಶುರು ಆಯಿತು. ಸೊ ನೀವು ಅಂದ್ಕೊಂಡಿದ್ದು 16 ಅನ್ನೋ ಟೈಟಲ್ಲು? 16 ಅನ್ನೋದು ಆಮೇಲೆ ಅದನ್ನು ಮೊಗ್ಗು ಅಂತ ಇಟ್ಟೆ ನಾನು. 16 ಇದೆ, 16 ಎಲ್ಲ ಬೇಡ ರೀ ಅಂದರು. ಆ ನಂಬರ್ಗಿಂಬರ್ಲ್ಲ ಬೇಡ, ಏನಾರು ನಾನು ಸರಿ ಒಂದು ಇನ್ನೂ ಅಡಲಸೆಂಟ್ ಏಜ್ ಅಲ್ವಾ, ಆ ಏಜನ್ನು ರೆಪ್ರೆಸೆಂಟ್ ಮಾಡೋವಂಥದ್ದು. ಅಂದರೆ ಆಮೇಲೆ ಅದು ಫಿಮೇಲ್ ಓರಿಯೆಂಟೆಡ್ ಅಲ್ಲ, ಮೊಗ್ಗು ಅಂತ ಹೇಳೋಣ. ಅಂದರೆ ಮೊಗ್ಗು ಬೇಡ, ನಮ್ಮದು ಈ ಮುಂಗಾರು ಮಳೆ ಡಬಲ್ ಎಂ ಮೊಗ್ಗಿನ ಮನಸ್ಸು ಮಾಡಿಬಿಡಿ ಅಂದರು. ಅವರೇ ಹೇಳಿದ್ದು, ಕೃಷ್ಣಪ್ಪ ಅವರೇ ಹೇಳಿದ್ದು, ಮೊಗ್ಗಿನ ಮನಸ್ಸು ಅಂತ ಮಾಡಿ ಅಂದೆ. ಚೆನ್ನಾಗಿದೆ ಸರ್, ಮೊಗ್ಗಿನ ಮನಸ್ಸು ಮಾಡ್ಬೋದು, ಡಬಲ್ ಎಮ್ಮು ನಿಮಗೆ ವರ್ಕ್ ಆಗುತ್ತೆ ಅಂದರೆ ನಾನೇ ಬೇಡ ಅಲ್ಲಿ, ಚೆನ್ನಾಗಿದೆ ಸೌಂಡು ಅಂತಿಲ್ಲ. ಹಾಗಾಗಿ ಆ ಮೊಗ್ಗಿನ ಮನಸ್ಸು ಟೈಟ್ಲು ಫಿಕ್ಸ್ ಆಗಿತ್ತು. ಯಾವುದೇ ಫಿಲ್ಮ್ ಆದರೂ ಅಷ್ಟೇ, ಒಂದು ಫಿಲ್ಮ್ ಮಾಡಬೇಕಾದ್ರೆ ಒಳ್ಳೆ ಫಿಲ್ಮ್ ಮಾಡಬೇಕು ಅಂತ ಮಾಡ್ತೀವಿ ಅಷ್ಟೇ. ಅದ್ರ ಮೇಲೆ ಅದು ಏನೇನು ಬರುತ್ತೋ ಅದೆಲ್ಲದು ಅದು ನಮ್ಮ ಕೈಲಿಲ್ಲ. ಅದು ಜನ ಮಾಡೋದು ಅದನ್ನೆಲ್ಲ. ನಾವೊಂದು ಒಳ್ಳೆ ಸಿನಿಮಾ, ನಾನು ಖಂಡಿತ ಮೊಗ್ಗಿನ ಮನಸ್ಸು ತುಂಬ ಒಳ್ಳೆಯ ಸಿನಿಮಾ ಆಗುತ್ತೆ ಅಂತ ನನಗೆ ತುಂಬ ಕಾನ್ಫಿಡೆನ್ಸ್ ಇತ್ತು. ಸೊ ಒಳ್ಳೆ ಸಿನಿಮಾ ಮಾಡಬೇಕು. ಆಮೇಲೆ ನನಗೆ ಪ್ರೊಡ್ಯೂಸರ್ ಫ್ರೀಡಮ್ ಕೊಟ್ಟಿದ್ದರು, ನಿಮ್ಮ ಕತೆಗೆ ಯಾರು ಬೇಕೋ ಅವ್ರು ಹಾಕಿದ್ದು ಒಂದೇ ಕಂಡೀಷನ್, ಕನ್ನಡದವ್ರಿಗೆ ಚಾನ್ಸ್ ಕೊಡಬೇಕಷ್ಟೇ. ಯಾವ ಲೆವೆಲ್ಗೆ ಅಂದರೆ ಆ ಸಿನಿಮಾದಲ್ಲಿ ಒಂದು ನಾರ್ತ್ ಇಂಡಿಯನ್ ಹುಡುಗಿ ಪಾತ್ರ ಇತ್ತು. ನಾನು ಸ್ವಲ್ಪ ಅಥೆಂಟಿಕ್ ಆಗಿರುತ್ತೆ, ಒಬ್ಳು ಬಾಂಬೆ ಹುಡುಗಿನೇ ಹಾಕೋಣ, ಅವಳ ಆ್ಯಕ್ಸೆಂಟು ಮಾತಾಡೋದು ಲುಕ್ಸು ಎಲ್ಲ ಇಲ್ಲ ರೀ, ಕನ್ನಡದ ಹುಡುಗಿರನ್ನ ಬಾಂಬೆ ಥರ ತೋರ್ಸೋಕ್ಕಾಗಲ್ವೇನ್ರಿ, ಕನ್ನಡದ ಹುಡುಗಿನೇ ಹಾಕಬೇಕು ಅಂತ. ಅಂದರೆ ಅವ್ರಿಗೆ
ಕನ್ನಡದ ಮೇಲೆ ಅಷ್ಟು ಅಭಿಮಾನ ಕೃಷ್ಣಪ್ಪ ಅವ್ರಿಗೆ. ಸೊ ಹಂಗಾಗಿ ಏನು ಅದರಲ್ಲಿ ಹುಡುಗಿ ಸಂಗೀತ ಅಂತ, ಆ ಹುಡುಗಿ ಕನ್ನಡದ ಹುಡುಗಿನೇ, ಅವಳನ್ನ ನಾರ್ತ್ ಇಂಡಿಯನ್ ಗರ್ಲ್ ಅಂತ ಮಾಡಿದ್ವಿ. ಸೊ ಆ ಒಂದೇ ಕಂಡೀಷನ್ ಇದ್ದಿದ್ದು ಅವ್ರಿಗೆ, ಎಲ್ಲರೂ ಕನ್ನಡದವರೇ ಆಗಿರಬೇಕು ಅಂತ. ರೈಟ್. ಸೊ ಅಲ್ಲ, ಬೇಸಿಕಲಿ ನಾವು ಎಲ್ಲ ಅದನ್ನೇ ಪ್ರಿಫರ್ ಮಾಡ್ತಾ ಇದ್ದಿದ್ದು ಮುಂಚೆಯಿಂದನು. ಸೊ ಹಾಗಾಗಿ ಆ ಪಾತ್ರಕ್ಕೆ ಯಾರ್ಯಾರು ಬೇಕು ಅಂತ ಹುಡುಕ್ತಾ ಹೋದಾಗ ಇವರೆಲ್ಲ ಬಂದಿದ್ದು ತಂತಾನೇ ಆಗಿರೋವಂಥದ್ದು. ಅದು ಅಷ್ಟೇ. ನಮ್ಮ ಉದ್ದೇಶ ಏನಿರುತ್ತೆ, ಯಾವುದೇ ಫಿಲ್ಮ್ ಮಾಡಬೇಕು, ಒಂದು ಒಳ್ಳೆ ಸಿನಿಮಾ ಮಾಡಬೇಕು ಅಷ್ಟೇ. ನಮ್ಮ ಕೈಯಲ್ಲಿರೋದು ಅದು ಒಂದೇ ಅಲ್ಲ. ನಿಮ್ಮ ಕೆಲಸದ ಬಗ್ಗೆ ಒಂದು ಮಾತನ್ನು, ಒಂದು ಬೈಟ್ನ ನಮಗೆ ಕಳಿಸ್ಕೊಟ್ಟಿದ್ದಾರೆ. ಅದನ್ನು ಈಗ ನಿಮಗೆ ಬೈದಿಲ್ಲ ತಾನೇ ನೋಡಿ, ಟಾರ್ಚರ್ ಕೊಡ್ತಾನೆ ನನ್ನ ಮಗ ಅಂತ ಏನು ಹೇಳಿದ್ದಾರೆ ಅನ್ನೋದನ್ನ ಈಗ ಪ್ರೇಕ್ಷಕರ ಜೊತೆಗೆ ಎಲ್ಲರೂ ನೋಡಿ, ನೀವು ಕೂಡ ನೋಡೋಣ, ಆ ಬೈಟ್ ನೋಡೋಣ ಈಗ. ಶಶಾಂಕ್ ಸರ್ ಇಂಡಸ್ಟ್ರಿಗೆ ಬಂದು ಬಹುಶಃ ಒಂದು 18-20 ವರ್ಷ ಆಗಿರ್ಬೋದು. ಸೊ ಸಿಕ್ಸರ್ ಫಿಲ್ಮ್ ಒಂದು ಐ ಥಿಂಕ್ ಇಷ್ಟೊಂದು ದೊಡ್ಡ ಲಾಂಗ್ ಜರ್ನಿಲಿ ಅಷ್ಟೊಂದು ಸಕ್ಸಸ್ಫುಲ್ ಆಗಿ ಈಗಲೂ ಕೂಡ ಅಪ್ಡೇಟೆಡ್ ಸಿನಿಮಾಗಳು ಹೇಗೆ ಮಾಡ್ತಿದ್ದಾರೆ ಅಂದರೆ, ಐ ಥಿಂಕ್ ಅವ್ರು ಪ್ರತಿಯೊಂದು ಸಿನಿಮಾದಲ್ಲೂ ಹೊಸದೇನೋ ಕೊಡಬೇಕು ಮತ್ತೆ ಜನಗಳಿಗೆ ಒಂದು ಹೊಸ ಎಕ್ಸ್ಪೀರಿಯನ್ಸ್ ಕೊಡಬೇಕು ಅನ್ನೋದೊಂದು ಹಠದಿಂದ ಮಾಡ್ತಿರ್ತಾರೆ. ಯಾಕಂದ್ರೆ ನನ್ನ ಕ್ಲೋಸ್ ಆಗಿ ನೋಡಿದ್ದೀನಿ. ಈಗ 2 ಸಿನಿಮಾ ಮಾಡಿದ್ದೀನಿ ಅವ್ರ ಜೊತೆ, ಕೌಸಲ್ಯ ಸುಪ್ರಜಾರಾಮ ಆಗ್ಬೋದು ಮತ್ತೆ ಈಗ ಬ್ರ್ಯಾಟ್ ಆಗ್ಬೋದು. ಸೊ ಅವರು ವರ್ಕ್ ಪ್ಯಾಟರ್ನು ಮತ್ತೆ ಅವ್ರಿಗಿರೋಂಥ ಒಂದು ಡೆಡಿಕೇಶನ್ ಅವ್ರನ್ನ ಇಷ್ಟು ಸಕ್ಸಸ್ಫುಲ್ ಆಗಿ ಮಾಡಿದೆ. ಅಂಡ್ ಶಶಾಂಕ್ ಸರ್, ಕಂಗ್ರ್ಯಾಚುಲೇಷನ್ ಫಾರ್ ದಿಸ್ ಲಾಂಗ್ ಜರ್ನಿ ಅಂಡ್ ಸಕ್ಸಸ್ಫುಲ್ ಜರ್ನಿ. ಲಾಂಗ್ ಜರ್ನಿ ಅನ್ನೋದು ಈಸಿ, ಬಟ್ ಸಕ್ಸಸ್ಫುಲ್ ಅನ್ನೋದು ಎಲ್ರಿಗೂ ಸಿಗಲ್ಲ. ಸೊ ನೀವು ತುಂಬಾ ಸಕ್ಸಸ್ಫುಲ್ ಆಗಿದ್ದೀರಾ. ಅಂಡ್ ನಿಮ್ಮ ಜೊತೆ ಕೆಲಸ ಮಾಡೋದು ನಮ್ಗೆ ಬಹಳ ಖುಷಿಯಾಗಿದೆ. ಅಂಡ್ ಆಲ್ ದಿ ಬೆಸ್ಟ್ ಫಾರ್ ಯುವರ್ ಫ್ಯೂಚರ್ ಪ್ರಾಜೆಕ್ಟ್ಸ್. ನನಗಂತೂ ಖಂಡಿತವಾಗ್ಲೂ ಗೊತ್ತು ಇನ್ನು ತುಂಬಾ ಒಳ್ಳೊಳ್ಳೆ ಸಿನಿಮಾಗಳು ಇವ್ರ ಕಡೆಯಿಂದ ಬರುತ್ತೆ. ಅಂಡ್ ಇನ್ನಷ್ಟು ಫ್ಯಾಮಿಲಿ ಸಿನಿಮಾಗಳೇ ಜಾಸ್ತಿ ಮಾಡಿ ಅಂತ ಹೇಳಕ್ ಇಷ್ಟಪಡ್ತೀನಿ. ಕಳೆದ ಸಿನಿಮಾನಲ್ಲಿ ಅವ್ರನ್ನ ಒಳ್ಳೆ ಹುಡುಗ ಮಾಡಿದ್ರಿ, ಕೌಸಲ್ಯ ಸುಪ್ರಜಾ ರಾಮ ಮಾಡಿದ್ರಿ. ಇವಾಗ ನೋಡಿದ್ರೆ ಬ್ರ್ಯಾಟ್ ಅಂತ ಮಾಡಕ್ಕೆ ಹೊರಟಿದ್ದೀರಾ. ಕೌಸಲ್ಯ ಸುಪ್ರಜಾ ರಾಮ ಎಲ್ಲಿ, ಈ ಬ್ರ್ಯಾಟ್ ಎಲ್ಲಿ, ಏನಿದು, ಇದ್ರ ಯಾಕಿಷ್ಟು ಅಜಗಜಾಂತರ ಇದೆ ನಿಮ್ಮ 2 ಸಕ್ಸಸಿವ್ ಸಿನಿಮಾಗಳು? ಅಲ್ಲ, ಮೊದಲನೇದಾಗಿ ಎಲ್ಲದಕ್ಕಿಂತ ಮೊದಲು ನಮಗೆ ಅದು ಹೊಸದು ಅನ್ನಿಸ್ಬೇಕು. ಮಾಡಿದ ರೀತಿಯ ಸಿನಿಮಾಗಳನ್ನೇ ಮತ್ತೆ ಮಾಡಿದ್ರೆ ಫಸ್ಟ್ ಆಫ್ ಆಲ್ ನನಗೆ ಬೋರ್ ಆಗಿಬಿಡುತ್ತೆ. ಸೊ ಒಂದು ಹಿಂದಿನ ಸಿನಿಮಾ ಏನಿತ್ತು ಅದಕ್ಕಿಂತ ಕಾಂಟ್ರಾಸ್ಟಾಗಿ ನೆಕ್ಸ್ಟ್ ಸಿನಿಮಾ ಇರಬೇಕು ಅನ್ನೋದು ನನ್ನ ಪಾಲಿಸಿ ಮುಂಚೆಯಿಂದನು. ಅದರಲ್ಲೂ ನಾನು ಮತ್ತೆ ಅದೇ ಹೀರೋ ಜೊತೆ ರಿಪೀಟ್ ಮಾಡ್ತಾ ಇದ್ದೀನಿ ಅಂದಾಗ, ಈಗ ಡಾರ್ಲಿಂಗ್ ಕೃಷ್ಣ ಕೌಸಲ್ಯ ಸುಪ್ರಜಾಮ ಸಿನಿಮಾದಲ್ಲಿ ಜೊತೆಗೆ ಮಾಡಿದ್ದೀವಿ, ಎಲ್ಲ ಮಾಡಿದ್ಮೇಲೆ ಈಗ ಡಾರ್ಲಿಂಗ್ ಕೃಷ್ಣವನ್ನು ಬೇರೆ ರೀತಿ ತೋರಿಸ್ಬೇಕಲ್ಲ ನಾನು. ಮತ್ತೆ ಇನ್ನೊಂದು ಅದೇ ಎಲ್ಲ ಸಕಲ ಕಲಾ ವಲ್ಲಭ, ತುಂಬ ಒಳ್ಳೆ ಹುಡುಗ ಅಂತ ತೋರಿಸಿದ್ರೆ ಕತೆ ಬೇರೆ ಆಗ್ಬೋದು, ಆದರೆ ಸಿನಿಮಾ ಬೇರೆ ರೀತಿ ಕಾಣಲ್ಲ. ಸಿನಿಮಾನೇ ಟೋಟಲಾಗಿ ಬೇರೆ ರೀತಿ ಕಾಣಿಸ್ಬೇಕು, ಏನೋ ಹೊಸ ರೀತಿ ಕ್ಯಾರೆಕ್ಟರ್ ಪೋರ್ಟ್ರೇ ಮಾಡಿದ್ದಾರೆ ಅನಿಸ್ಬೇಕು, ನಾವು ಏನಾದ್ರು ಬೇರೆ ಥರ ಮಾಡಿದ್ದೀವಿ ಅಂತ ಅನ್ನಿಸ್ಬೇಕು, ಆಡಿಯನ್ಸಿಗೆ ಫೀಲ್ ಆಗಬೇಕು ಅಂದರೆ ಅದ್ರ ಜಾನರ್ ಚೇಂಜ್ ಆಗಬೇಕು. ಸೊ ಆ ಜಾನರ್ ಚೇಂಜ್ ಆಗಬೇಕು ಅಂದ ತಕ್ಷಣ ಓಕೆ, ಯಾವ ಜಾನರ್ ಮಾಡಿದ್ರೆ ಬೆಟ್ರು, ಈ ಥರದ ಆಲೋಚನೆಗಳೆಲ್ಲ ಬಂದು ಆವಾಗ ಉಟ್ಕೊಂಡಿದ್ದ ಕತೆನೇ ಬ್ರ್ಯಾಟ್. ಒಳ್ಳೆ ಹುಡುಗನ ಕತೆ, ತುಂಬ ಒಳ್ಳೆ ಹುಡುಗನ ಕತೆ ಹೇಳಿದ್ದೀವಿ, ಒಬ್ಬ ಹಾಳಾಗೋ ಇರೋನೊಬ್ಬನ ಕತೆ ಹೇಳೋಣ. ಎರಡೂ ಇಂಟ್ರೆಸ್ಟಿಂಗೇ. ಇನ್ಫ್ಯಾಕ್ಟ್ ಇವತ್ತಿನ ಸೊಸೈಟಿ ಹೆಂಗಿದೆ ಅಂದರೆ, ಒಳ್ಳೆಯವ್ರ ಬಗ್ಗೆ ಕೇಳಿಸ್ಕೊಳ್ಳೋದಕ್ಕಿಂತ ಕೆಟ್ಟೋಗಿರೋರು ಹಾಳಾಗಿರೋ ಬಗ್ಗೆನೇ ಜಾಸ್ತಿ ಅಟೆನ್ಷನ್ ಕೊಡ್ತಾರೆ. ಸೊ ಹಂಗಾಗಿ ಓಕೆ, ಈ ಜನ್ರೇಷನ್ನು ಇವತ್ತಿನ ಸಿನಿಮಾ ನೋಡುವಂಥ ಆಡಿಯನ್ಸು ಇವ್ರಿಗೆಲ್ಲ ಸೊ ಈ ಥರದೊಂದು ಕ್ಯಾರೆಕ್ಟರ್ ಬಗ್ಗೆ ಒಂದು ಸಿನಿಮಾ ಮಾಡಿದ್ರೆ ತುಂಬ ಇಷ್ಟ ಆಗುತ್ತೆ, ಕನೆಕ್ಟ್ ಆಗ್ತಾರೆ ಅಂತ. ಅಫ್ಕೋರ್ಸ್ ಅದರೊಳಗಡೆ ಈಗ ನಾನು ಬೇಸಿಕಲಿ ನಮ್ಮ ಸಿನಿಮಾ ಅಂತ ಅಂದಾಗ ಒಂದಷ್ಟೇನು ಐ ಸ್ಟ್ರಾಂಗ್ಲಿ ಬಿಲೀವ್ ದಟ್ ಸಿನಿಮಾ ಅನ್ನೋದು ತುಂಬ ಒಂದು ಪವರ್ಫುಲ್ ಮೀಡಿಯಾ. ಸಿನಿಮಾ ಮುಖಾಂತರ ನಾವು ತುಂಬ ಒಳ್ಳೆಯ ವಿಚಾರಗಳನ್ನು ಜನಗಳಿಗೆ ತಲುಪಿಸ್ಬೋದು. ನನಗಂತೂ ಅದ್ರ ಬಗ್ಗೆ ನಂಬಿಕೆ ಇದೆ. ಸೊ ಹಾಗಾಗಿ ಇದರಲ್ಲೂ ಸಾಕಷ್ಟು ವಿಚಾರಗಳಿದೆ. ಸಿನಿಮಾ ಒಬ್ಬ ದಾರಿ ತಪ್ಪಿರೋ ಹುಡುಗನ ಕಥೆ ಆದರೂ ಕೂಡ ಅದರೊಳಗಡೆ ಇನ್ನೂ ನಾನಾ ವಿಚಾರಗಳು, ಏನು ಒಳ್ಳೆ ವಿಷಯಗಳು ತಗೊಳ್ಳೋವಂಥ ವಿಚಾರಗಳು ತುಂಬ ಇದೆ. ಬರೀ ಕನ್ನಡಿಗರಿಗೆ ಅಂತ ಮಾಡ್ತಾ ಇಲ್ಲ, ಇದು ಪ್ಯಾನ್ ಇಂಡಿಯಾ ಸಿನಿಮಾ, ಎಲ್ಲ ಭಾಷೆಗೂ ಸೇರಿ ಅದನ್ನು ಗಮನದಲ್ಲಿ ಇಟ್ಕೊಂಡು ಮಾಡ್ತಾ ಇರೋದು. ಬಟ್ ಯಾಕೆಂದರೆ ಅದು ಕಂಟೆಂಟು ಯೂನಿವರ್ಸಲ್. ನೀವು ಯಾವುದೇ ಭಾಷೆಯ ಜನ ನೋಡಿದ್ರೂ ಅವ್ರಿಗೆ ಕನೆಕ್ಟ್ ಆಗುವಂಥ ಕಂಟೆಂಟು. ಮೇಜರ್ಲಿ ಟಾರ್ಗೆಟೆಡ್ ಟುವರ್ಡ್ಸ್ ಯೂತ್ಸು, ಅಂದರೆ ಈ ಜನ್ರೇಷನ್ ಯೂತ್ಸ್ ಅಂತ ಏನು ಹೇಳ್ತೀವಲ್ಲ, ಒಂದು 30 ವರ್ಷದ ಒಳಗಿನ ಇವರು ಜನಾಂಗ ಇದೆಯಲ್ಲ, ಅವ್ರನ್ನ ಟಾರ್ಗೆಟ್ ಮಾಡಿರೋವಂಥದ್ದು, ಆ ವರ್ಗದ ಪ್ರೇಕ್ಷಕರನ್ನ ಟಾರ್ಗೆಟ್ ಮಾಡಿರೋವಂಥದ್ದು. ಸೊ ಅವ್ರದ್ದು ಆಸ್ಪಿರೇಷನ್ಸ್ ಏನು, ಆ್ಯಂಬಿಷನ್ಸ್ ಏನು, ಅವ್ರ ಒಳಗಡೆ ಇರುವಂಥ ಫ್ರಸ್ಟ್ರೇಷನ್ಸ್ ಏನು, ಡಿಸೈರ್ ಏನು,
ಸೊ ಅವ್ರನ್ನ ಅವ್ರು ನೋಡ್ಕೋಬೋದು. ಈಗೇನು ನಾವು ಬ್ರ್ಯಾಟ್ ಕ್ರಿಸ್ಟಿ ಅವನು ಸಿನಿಮಾದಲ್ಲಿ ಅವನ ಹೆಸರು ಕ್ರಿಸ್ಟಿ ಅಂತ, ಕ್ರಿಸ್ಟಿ ಅವನು ಆ ಕ್ಯಾರೆಕ್ಟ್ರಲ್ಲಿ ಇವರು ಈ ಜನ್ರೇಷನ್ ಅವ್ರನ್ನ ಅವರು ಐಡೆಂಟಿಫೈ ಮಾಡ್ಕೋಬೋದು, ರಿಲೇಟ್ ಮಾಡ್ಕೋಬೋದು. ಇಟ್ಸ್ ಎ ರಿಲೇಟಬಲ್ ಕ್ಯಾರೆಕ್ಟರ್. ನೀವು ಯಂಗ್ಸ್ಟರ್ ತಾನೆ ಒಂದು ಟೈಮಲ್ಲಿ ನೀವು ಹಿಂದಕ್ಕೆ ಹೋಗಿ ರಿಲೇಟ್ ಮಾಡ್ಕೋಬೇಕಷ್ಟೇ. ನಾನು ಹಿಂದಕ್ಕೆ ಹೋಗಿ ರಿಲೇಟ್ ಮಾಡ್ಕೊತೀನಿ. ಪ್ರೆಸೆಂಟಲ್ಲಿರೋರು ಪ್ರೆಸೆಂಟಲ್ಲೇ ರಿಲೇಟ್ ಮಾಡ್ಕೊತಾರೆ, ಪಾಸ್ಟ್ ಟೆನ್ಸಲ್ಲಿರೋರು ಪಾಸ್ಟ್ ಟೆನ್ಸ್ಗೆ ಹೋಗಿ ರಿಲೇಟ್ ಮಾಡ್ಕೊತಾರೆ. ಸೊ ಇನ್ ದ ವೇ ಇಟ್ಸ್ ಎ ಯೂನಿವರ್ಸಲ್ ಸಬ್ಜೆಕ್ಟ್, ಪ್ಯಾನ್ ಇಂಡಿಯಾ ಸಬ್ಜೆಕ್ಟ್ ಅಥವಾ ಸಿನಿಮಾ ಆಗಬೇಕಾಗಿರೋ ಕಾರಣಕ್ಕೆ ಅದರ ಹೆಸರು ಇಂಗ್ಲೀಷ್ನಲ್ಲೇ ಇದೆಯಾ ಬ್ರ್ಯಾಟ್ ಅನ್ನೋದು? ಇಲ್ಲ, ಆ ಥರ ಹಂಗೇನು ಯೋಚನೆ ಮಾಡಲಿಲ್ಲ. ಈಗ ಕನ್ನಡದಲ್ಲೇ ಒಂದು ಟೈಟ್ಲ್ ಇಟ್ಟು ಅದು ಪ್ಯಾನ್ ಇಂಡಿಯಾ ಆಗ್ಬೋದು, ಆ ಥರ ಏನು ಟೈಟ್ಲಿಗೋಸ್ಕರ ಪ್ಯಾನ್ ಇಂಡಿಯಾಗೋಸ್ಕರ ಟೈಟ್ಲು ಮಾಡಿದ್ದಲ್ಲ. ಕಾಂತಾರ ಅಂತ ಸಿನಿಮಾ, ಅದೇ ಕಾಂತಾರ ಅಚ್ಚ ಕನ್ನಡದ ಪದ, ಬಟ್ ಎಲ್ಲ ಭಾಷೆನಲ್ಲೂ ಕಾಂತಾರ ಅಂತಲೇ ಇದೆಯಲ್ಲ. ಸೊ ಅದೇನು ಪ್ರಾಬ್ಲಮ್ ಅಲ್ಲ. ಇದು ಒಂದು ಕ್ಯಾರೆಕ್ಟರ್ ಓರಿಯೆಂಟೆಡ್ ಸ್ಕ್ರಿಪ್ಟ್ ಇದು ಆ್ಯಕ್ಚುಲಿ. ಹೇಳಿದ್ನಲ್ಲ, ಅವನು ಈಸ್ ಎ ಬ್ರ್ಯಾಟ್. ಅವನು ಚಿಕ್ಕ ವಯಸ್ಸಿಂದ ಅವ್ನು ಸ್ಕೂಲಿಂದನೇ ಸ್ಟಾರ್ಟ್ ಆಗಿಬಿಡುತ್ತೆ ಅದು. ಅವನು ಅಷ್ಟು ಹಾಳಾಗಿ ಹೋಗ್ಬಿಟ್ಟಿರ್ತಾನೆ, ಟೀಚರ್ಗಳೆಲ್ಲ ಬೈತಾ ಇರ್ತಾರೆ ಅವನ ಬ್ರ್ಯಾಟ್ ಅಂತ. ಆ ಕ್ಯಾರೆಕ್ಟರ್ ಮೇಲೆ ಆ ಕ್ಯಾರೆಕ್ಟರ್ ಪ್ಲೇನೇ ಇರೋದ್ರಿಂದ ಬ್ರ್ಯಾಟ್ ಅನ್ನೋದು ತುಂಬ ಆ್ಯಪ್ಟ್ ಟೈಟ್ಲು. ನಾನು ತುಂಬ ಪ್ರಯತ್ನ ಪಟ್ಟೆ ಕನ್ನಡದಲ್ಲಿ ಇಡೋಣ ಇದನ್ನೇ ಅಂತ. ಏನೇನು ಯೋಚನೆ ಬಂತು? ಎಲ್ಲ ಬಂದ್ಬಿಟ್ಟಿದೆ ಫಿಲ್ಮು. ಪೋಲಿ ದಾರಿ ತಪ್ಪಿದ ಮಗ, ಪೊರ್ಕಿ, ಪೋಲಿ, ತರ್ಲೆ ನನ್ನ ಮಗ, ಇನ್ನು ಏನೇನು ಕೇಡಿ ಅಲ್ವಾ, ಕಿರಾತಕ. ಬ್ರ್ಯಾಟ್ ಅನ್ನೋದ್ರ ಬದಲು ಬ್ರ್ಯಾಟ್ ಅನ್ನೋ ಪದಕ್ಕೆ ಏನೇನೆಲ್ಲ ಕನ್ನಡದಲ್ಲಿ ನಾವು ಹೇಳ್ಬೋದಲ್ವ, ಅದೆಲ್ಲ ಫಿಲ್ಮ್ ಆಲ್ರೆಡಿ ಬಂದ್ಬಿಟ್ಟಿದೆ. ಸೊ ಆ ಟೈಟಲ್ಗಳನ್ನ ನಾವು ರಿಪೀಟ್ ಮಾಡೋಕ್ಕಾಗಲ್ಲ. ಈಗ ಬ್ರ್ಯಾಟ್ ಅನ್ನೋದನ್ನ ನಾವು ಕನ್ನಡಕ್ಕೆ ಸೇರಿಸ್ಕೋಬೇಕು. ಹಂಗಾಗಿ ಸರಿ, ಓಕೆ. ಈಗ ಇವತ್ತೆಲ್ಲ ಅಪ್ಡೇಟೆಡ್ ಆಗಿದ್ದಾರೆ, ಎಲ್ಲರಿಗೂ ಇಂಗ್ಲೀಷ್ ಏನು ಇವತ್ತು ಯಾರಿಗೂ ಹೊಸದಲ್ಲ ಅಲ್ವಾ. ಎಲ್ಲರ ಮಕ್ಕಳು ಇಂಗ್ಲೀಷ್ ಮೀಡಿಯಮಲ್ಲೇ ಓದ್ತಾ ಇರೋದು ಇವತ್ತು. ಸೊ ಹಂಗಾಗಿ ಇಂಗ್ಲೀಷ್ ಪದಗಳು ಇವತ್ತು ಬಹುಶಃ ಕನ್ನಡಕ್ಕಿಂತ ಜಾಸ್ತಿ ಇಂಗ್ಲೀಷ್ ಪದ ಅರ್ಥ ಆಗುತ್ತೆ ಅಂದ್ರೂ ತಪ್ಪಾಗಲ್ಲ ಇವಾಗ. ಹಂಗಾಗ್ಬಿಟ್ಟಿದೆ ಜನ್ರೇಷನ್ ಅಲ್ವಾ. ಯಾವುದೋ ಕನ್ನಡದ ಪದ ಅಂತಂದರೆ ಈಗ ನೋಡಿ, ತುಂಬ ಜನ ಕೇಳಿ ಕಾಂತಾರ ಅಂದ್ರೆ ಏನು ಅಂತ ಇವತ್ತಿಗೂ ಗೊತ್ತಿಲ್ಲ ಅಲ್ವಾ. ಹೌದು, ಫಿಲ್ಮ್ ನೋಡಿರ್ತಾರೆ ಎಲ್ಲ, ಬಟ್ ಕಾಂತಾರ ಏನೋ ಒಂದು ಇದೆ ಬಿಡು. ತುಂಬ ಜನ ಅದು ಹೆಸರು ಅಂತ ಅಂದ್ಕೊಂಡ್ಬಿಟ್ಟಿದ್ದಾರೆ. ಕಾಂತಾರ ಅಂದರೆ ಯಾರೋ ಒಬ್ಬನ ಹೆಸರು ಇರಬೇಕು ಅನ್ನೋ ಥರ. ನಿಜ. ಸೊ ಹಂಗಾಗಿ ನಮ್ಮ ಕತೆಗೆ ತುಂಬ ಆ್ಯಪ್ಟು. ಬ್ರ್ಯಾಟ್ ಅನ್ನೋದು ಅವನ ಕ್ಯಾರೆಕ್ಟರ್ನ ಡಿಪಿಕ್ಟ್ ಮಾಡ್ತಾ ಇದೆ. ರೈಟ್. ಸೊ ಹಂಗಾಗಿ ಇದು ತುಂಬ ಒಳ್ಳೆ ಆ್ಯಪ್ಟ್ ಆಗಿರೋ ಟೈಟ್ಲು, ಕತೆಗೆ ಮ್ಯಾಚ್ ಆಗುವಂಥ ಟೈಟ್ಲು ಅನ್ನೋ ಕಾರಣಕ್ಕೆ ಇಂಗ್ಲೀಷ್ ಆದರೂ ಪರವಾಗಿಲ್ಲ ಅಂತ ಅದನ್ನೇ ಇಟ್ಟಿದ್ದೀವಿ. ಮಹಿಳಾ ಪ್ರಧಾನ ಸಿನಿಮಾ ಅಂತ ಏನು ನಿಮ್ಮ ಸಿನಿಮಾಗಳನ್ನ ಕರೆಯೋದು ಬೇಡ, ಆದರೂ ಅಲ್ಲಿ ಮಹಿಳಾ ಪ್ರಧಾನ ಪಾತ್ರಗಳು ಇರ್ತವೆ. ಅದ್ರ ಜೊತೆಗೆ ನೀವು ಸಾಕಷ್ಟು ಆ್ಯಕ್ಷನ್ ಸಿನಿಮಾಗಳನ್ನು ಮಾಡಿದ್ದೀರ. ನನ್ನ 3 ಆ್ಯಕ್ಷನ್ ಸಿನಿಮಾಗಳು, ಮೊದಲನೇದಾಗಿ ಜರಾಸಂಧ, ಆಮೇಲೆ ಬಚ್ಚನ್ನು, ಆಮೇಲೆ ನೀವೇ ನಿರ್ಮಾಪಕರಾದಂಥ ಸಿನಿಮಾ ತಾಯಿಗೆ ತಕ್ಕ ಮಗ. ಸೊ ಅದು ಕೂಡ ನಿಮಗೆ ಇಷ್ಟವಾದ ಜಾನ್ರಾ ಅಲ್ವಾ ಆ್ಯಕ್ಷನ್ ಅನ್ನೋದು? ಬೇಸಿಕಲಿ ನನಗೆ ಎಲ್ಲ ಜಾನರು ಇಷ್ಟ ಆಗುತ್ತೆ. ಅದೇ ಒಬ್ಬ ಪ್ರೇಕ್ಷಕನಾಗಿ ನಾನು ಎಲ್ಲ ಜಾನರ್ ಸಿನಿಮಾನು ಎಂಜಾಯ್ ಮಾಡ್ತೀನಿ. ಲವ್ ಸ್ಟೋರಿನೂ ಅಷ್ಟೇ ಎಂಜಾಯ್ ಮಾಡ್ತೀನಿ, ಫ್ಯಾಮಿಲಿ ಸಿನಿಮಾನೂ ಅಷ್ಟೇ ಎಂಜಾಯ್ ಮಾಡ್ತೀನಿ, ಆ್ಯಕ್ಷನ್ನು ಎಲ್ಲ ಅಷ್ಟೇ ಎಂಜಾಯ್ ಮಾಡ್ತೀನಿ. ಸೊ ಒಬ್ಬ ಡೈರೆಕ್ಟ್ರಾಗಿ ಕೂಡ ನನಗೆ ಎಲ್ಲ ಜಾನರ್ನ ಸಿನಿಮಾಗಳನ್ನ ಮಾಡಬೇಕು ಅಂತ ಆಸೆ. ಅದರಲ್ಲಿ ಪರ್ಟಿಕ್ಯುಲರಾಗಿ ಆ್ಯಕ್ಷನ್ ಜಾನರನ್ನು ಯಾಕೆ ನಾನು ಅಂತಲ್ಲ, ಯಾವುದೇ ಡೈರೆಕ್ಟರ್ಗಳಾದರೂ ಯಾಕೆ ಆ್ಯಕ್ಷನ್ ಸಿನಿಮಾಗಳನ್ನ ಮಾಡಬೇಕು ಅಂತ ಆಸೆ ಪಡ್ತಾರೆ ಅಂದರೆ ಅದರ ರೀಚ್ ದೊಡ್ಡದು. ಹೌದು, ಅದು ಮ್ಯಾಕ್ಸಿಮಮ್ ವ್ಯೂವರ್ಶಿಪ್ಪನ್ನು ತಲುಪುವಂಥ ಒಂದು ಜಾನರ್ ಅದು ಆ್ಯಕ್ಚುಲಿ. ಸೊ ಹಂಗಾಗಿ ರೆವೆನ್ಯೂ ಪಾಯಿಂಟ್ ಆಫ್ ವ್ಯೂನಲ್ಲಿರ್ಬೋದು, ರೀಚ್ ಪಾಯಿಂಟ್ ಆಫ್ ವ್ಯೂನಲ್ಲಿರ್ಬೋದು, ಆ್ಯಕ್ಷನ್ ಸಿನಿಮಾಗೆ ಜಾಸ್ತಿ ಇರೋದ್ರಿಂದ ಸೊ ಅದನ್ನು ಮಾಡಬೇಕು ಅನ್ನೋದು ಎಲ್ಲರೂ ಆಸೆ, ನನ್ನದು ಆಸೆ. ಅಂದರೆ ನಾವು ಮಾಡಿದ ಕಂಟೆಂಟ್ ಏನೋ ಹೇಳಬೇಕು ಅಂತಲೇ ಸಿನಿಮಾ ಮಾಡ್ತೀವಿ. ಇವಾಗ ನೀವು ಜರಾಸಂಧ ಹೇಳಿದ್ರಿ, ಜರಾಸಂಧ ಆ್ಯಕ್ಷನ್ ಫಿಲ್ಮ್ ಆದ್ರೂ ಅದರಲ್ಲೂ ನಾನೇನೋ ಒಂದು ವಿಷಯ ಹೇಳೋಕ್ಕೆ ಅಂತ ನಾನು ಫಿಲ್ಮ್ ಮಾಡಿದ್ದು. ಜಸ್ಟ್ ಫಾರ್ ದ ಸೇಕ್ ಆಫ್ ಆ್ಯಕ್ಷನ್ ಫಿಲ್ಮ್ ಮಾಡಬೇಕು ಅಂತ ಆ್ಯಕ್ಷನ್ ಫಿಲ್ಮ್ ಮಾಡಿಲ್ಲ. ಬಚ್ಚನ್ ಮಾಡಿದ್ರೂ ಅಲ್ಲೂ ಮೈನಿಂಗ್ ಇಶ್ಯೂ ಮೇಲೆ ಆ ಸಿನಿಮಾ ಇದ್ದಿದ್ದು. ಹೌದು ಅಲ್ವಾ. ತಾಯಿಗೆ ತಕ್ಕ ಮಗದಲ್ಲೂ ಒಂದು ಸೀರಿಯಸ್ ಇಶ್ಯೂನೇ ಇದ್ದಿದ್ದು. ಹೌದು, ಸಾಮಾಜಿಕ. ಸೊ ನಮ್ಮ ಸಿನಿಮಾದಲ್ಲಿ ಏನಾದರೂ ನಾನು ಸಿನಿಮಾ ಮುಖಾಂತರ ಏನಾದರೂ ಹೇಳಬೇಕು ಅಂತ ಪ್ರಯತ್ನ ಪಡುವಂಥ ಡೈರೆಕ್ಟ್ರ್ ನಾನು. ಸೊ ಹಂಗಾಗಿ ಅದು ಆ್ಯಕ್ಷನ್ ಸಿನಿಮಾಗಳಾದಾಗ ಜಾಸ್ತಿ ಜನಕ್ಕೆ ತಲುಪುತ್ತೆ ಅನ್ನೋ ಕಾರಣಕ್ಕೆ ಆ್ಯಕ್ಷನ್ ಸಿನಿಮಾ ಮಾಡಬೇಕು ಅಂತ ಸ್ವಲ್ಪ ಜಾಸ್ತಿ ಒಲವು ತೋರಿಸೋದು. ಹಾಗಾದರೆ ಸುದೀಪ್ ಅಭಿಮಾನಿಗಳು ನಿಮ್ಮನ್ನ ಕೇಳೋದು ಯಾಕೆ ಬಚ್ಚನ್ ಭಾಗ 2 ಮಾಡಲಿಲ್ಲ ಅಂತ? ಅದು ಮಾಡಲಿಲ್ಲ ಅಲ್ಲ, ಇನ್ನೂ ಆಗಿಲ್ಲ. ಅದಕ್ಕೆ ಅದರದ್ದೇ ಆದ ಏನೋ ಒಂದಷ್ಟು ಪರ್ಮಿಟೇಷನ್ಸು, ಕಾಂಬಿನೇಷನ್ಸ್ ಇದೆ, ಅದೆಲ್ಲ ಕೂಡ್ಕೊಂಡು ಬರಬೇಕು. ಓಕೆ, ಅದರದ್ದು ಸೀಕ್ವೆಲ್ ನೀವು ಮಾಡಲಿಲ್ಲ. ಆದರೆ ಇನ್ನೊಂದು ಸೀಕ್ವೆಲ್ ಅಲ್ಲದೇ ಇದ್ದರೂ ಹೆಸರು ನಿಮ್ಗೆ ಗೊತ್ತಾಯ್ತು ಇವಾಗ ಯಾವುದ್ರ ಬಗ್ಗೆ ಕೇಳ್ತಾ ಇದ್ದೀನಿ ಅಂತ. ಮುಂಗಾರು ಮಳೆ ಭಾಗ 2 ಯಾಕೆ ಮಾಡಿದ್ರಿ ಆ ಸಿನಿಮಾನ? ಅದು ಫಸ್ಟ್ ಅದನ್ನು ಮಾಡಿದ್ದು ಪ್ರೀತಿಗೋಸ್ಕರ. ಆ ಸಿನಿಮಾ ಪ್ರೊಡ್ಯೂಸ್ ಮಾಡಿದಂಥ ಗಂಗಾಧರ್ ಅವರು ನಮಗೆ ತುಂಬ ಆಪ್ತರು. ಮೊಗ್ಗಿನ ಮನಸ್ಸು ಮುಂಗಾರು ಮಳೆ, ಮೊಗ್ಗಿನ ಮನಸ್ಸು ಫಿಲ್ಮ್ಗಳಿಗೆಲ್ಲ ಅವರು ಎಕ್ಸಿಕ್ಯೂಟಿವ್ ಪ್ರೊಡ್ಯೂಸರ್ ಆಗಿದ್ದವರು. ಹೌದು. ಅವರಿಗೆ ತುಂಬ ದೊಡ್ಡ ಆಸೆ, ಕನಸು ಅದು, ಮುಂಗಾರು ಮಳೆ 2 ಸೀಕ್ವೆಲ್ ಮಾಡಬೇಕು ಅನ್ನೋದು.
ಕೃಷ್ಣಪ್ಪ ಅವರು ಅದ್ರ ಬಗ್ಗೆ ಆಸಕ್ತಿ ಕಳ್ಕೊಂಡ್ಬಿಟ್ಟಿದ್ರು. ಬಟ್ ಗಂಗಾಧರ್ರಿಗೆ ತುಂಬ ಆಸೆ ಇತ್ತು. ಇನ್ಫ್ಯಾಕ್ಟ್ ಅವರು ಅದೇ ಕಾಂಬಿನೇಷನ್ ಜೊತೆನೇ ಮಾಡಬೇಕು ಅಂತ ಅವ್ರಿಗೆ ಆಸೆ ಇದ್ದಿದ್ದು. ಗಣೇಶು ಯೋಗರಾಜ್ ಭಟ್ ಅವ್ರನ್ನೇ ಇಟ್ಕೊಂಡು ಮಾಡಬೇಕು ಅಂತ. ಅದೇನೋ ಆವತ್ತಿಗೆ ಅವ್ರು ಮಾಡಬೇಕು ಅಂದ್ಕೊಂಡು ಟೈಮಲ್ಲಿ ಯೋಗರಾಜ್ ಭಟ್ ಅವರು ನಾನು ಬ್ಯುಸಿ ಇದ್ದೀನಿ, ಈಗ ಆಗೋದಿಲ್ಲ, ಮಾಡೋಕ್ಕಾಗಲ್ಲ ಅಂತ ಏನೋ ಹೇಳಿದ್ದಾರೆ ಅವರು. ಹಾಗಾಗಿ ಅದು ನನ್ನ ಹತ್ರ ಬಂತು. ಇನಿಷಿಯಲಿ ನಾನು ಮಾಡಲ್ಲ ಅಂತಲೇ ಹೇಳಿದ್ದು. ಅಯ್ಯೋ ನಮಸ್ಕಾರ ಬಿಟ್ಬಿಡಿ, ನನಗೆ ಯಾಕೆ ಬೇರೆಯವ್ರ ಶೋ ಒಳಗೆ ಹೋಗಿ ನಾವು ಕಾಲು ಹಾಕೋದು ಬೇಡ ಗಂಗಣ್ಣ, ಬೇರೆ ಮಾಡೋಣ, ಏನಾರು ಬೇರೆ ಮಾಡೋಣ ಅಂದರೆ ಅವರು ಇಲ್ಲ ಮಾಡಿ ಸರ್ ನನಗೆ ತುಂಬ ಆಸೆ ಇತ್ತು ಅವ್ರಿಗೆ ಆ್ಯಕ್ಚುಲಿ ಪಾಪ. ಸೊ ಮಾಡಿ ನೀವು ಏನಾರು ಕತೆ ಮಾಡಿ ಪರವಾಗಿಲ್ಲ, ನಾನು ಇಲ್ಲ ಕಂಟಿನ್ಯೂ ಮಾಡಿದ್ರೆ ಚೆನ್ನಾಗಿರುತ್ತೆ ಕತೆನ. ಪಾರ್ಟ್ 2 ಅಂದರೆ ಕಂಟಿನ್ಯೂಡ್ ಕತೆ ಆದರೆ ಅದಕ್ಕೊಂದು ಅರ್ಥ ಇರುತ್ತೆ. ನಾನು ಯಾವುದೋ ಬೇರೆ ಕತೆ ಮಾಡಿ ಆಮೇಲೆ ಜನ ನೋಡೋರು ಯಾವುದ್ಯಾವುದೋ ರೀತಿ ಕನೆಕ್ಟ್ ಆಗ್ತಾರೆ ಅಂತ ಅವತ್ತೇ ಹೇಳಿದೆ. ಇಲ್ಲ ಅವ್ರು ತುಂಬ ಆಸೆ. ಆಮೇಲೆ ಗಣೇಶ್ಗೂ ತುಂಬ ಆಸೆ ಇತ್ತು ಪಾರ್ಟ್ 2 ಮಾಡಬೇಕು ಅಂತ. ಆಮೇಲೆ ಅವ್ರಿಗಿಬ್ಬರಿಗೂ ತುಂಬ ನಂಬಿಕೆ ಇತ್ತು ನನ್ನ ಮೇಲೆ, ಹೆಂಗಾದರೂ ಮಾಡಿ ಜಸ್ಟಿಫೈ ಮಾಡ್ತಾರೆ ಇವರು ಅಂತ. ಸೊ ಆ ನಂಬಿಕೆ ಮತ್ತು ಪ್ರೀತಿ ನನಗೆ ಆ ಫಿಲ್ಮನ್ನು ಒಪ್ಕೊಳ್ಳೋಂಗೆ ಮಾಡ್ತು, ಆ ಚಾಲೆಂಜನ್ನು ಅಕ್ಸೆಪ್ಟ್ ಮಾಡೋಂಗೆ ಮಾಡ್ತು, ಅಷ್ಟೇ, ಇನ್ನೇನಲ್ಲ. ನೀವು ಇನ್ನೊಂದು ಟ್ರೆಂಡನ್ನು ಸೃಷ್ಟಿ ಮಾಡಿದ್ರಿ. ಆ ಕೃಷ್ಣ ಸೀರೀಸು ನೀವು ಒಂದು ಸಿನಿಮಾ ಮಾಡಿದ ನಂತರ ಅಜಯ್ ರಾವ್ ಅವ್ರದ್ದಾಗಲಿ ಇನ್ನು ಬೇರೆ ಬೇರೆ ನಟರುಗಳದ್ದು ಕೂಡ ಆ ಟೈಟಲ್ನ ಸ್ವಲ್ಪ ಬೇರೆ ಬೇರೆ ರೂಪಗಳಲ್ಲಿ ಮತ್ತು ಬೇರೆ ಬೇರೆ ರೀತಿಯಲ್ಲಿ ಉಪಯೋಗಿಸ್ಕೊಂಡು ಬಂದಂಥ ಹಲವಾರು ಸಿನಿಮಾಗಳು ಬಂದ್ಬಿಡ್ತು. ನೀವು ಮಾಡಿದ ಮೊದಲನೇ ಕೃಷ್ಣನ ಸಿನಿಮಾ ಏನಿದೆ, ಆವಾಗ ನಿಮಗೆ ಆ ಎಕ್ಸ್ಪೆಕ್ಟೇಷನ್ ಇತ್ತಾ ಈ ಥರದ್ದೊಂದು ಟ್ರೆಂಡ್ ಸೃಷ್ಟಿ ಆಗಿಬಿಡುತ್ತೆ ಇಂಡಸ್ಟ್ರಿನಲ್ಲೇ ಅನ್ನೋದು? ಇಲ್ಲ ಯಾವ ಸಿನಿಮಾ ಮಾಡುವಾಗ್ಲೂ ಆ ಥರದ್ದು ಯಾವುದೇ ನಮ್ಮದು ಒಂದೇ ಎಕ್ಸ್ಪೆಕ್ಟೇಷನ್ನು. ಸಿನಿಮಾ ಈಗ ಬ್ರ್ಯಾಟ್ ಮಾಡ್ತಾಯಿದ್ದೀನಿ, ನಮ್ಮ ಎಕ್ಸ್ಪೆಕ್ಟೇಷನ್ ಏನು, ಜನಕ್ಕೆ ಈ ಸಿನಿಮಾ ಇಷ್ಟ ಆಗಬೇಕು ಅಷ್ಟೇ. ನಮ್ಮ ಪ್ರಯತ್ನ ಏನು, ಒಳ್ಳೆ ಸಿನಿಮಾ ಮಾಡಬೇಕು, ಜನಕ್ಕೆ ಇಷ್ಟ ಆಗಬೇಕು, ಆಮೇಲೆ ನಮ್ಮ ಪ್ರೊಡ್ಯೂಸರ್ ಹಾಕಿರೋ ದುಡ್ಡು ವಾಪಸ್ ಬರಬೇಕು, ಇಷ್ಟೇ ನಮ್ಮದು ಎಕ್ಸ್ಪೆಕ್ಟೇಷನ್. ಅದು ಬಿಟ್ಟು ಇನ್ನೇನು ಅದ್ರ ಮೇಲೆ ಏನೇ ಬಂದರೂ ಅದೆಲ್ಲ ಬೋನಸ್ಸು ಅಷ್ಟೇ. ನಮಗೆ ಬೋನಸ್ಸು ಏನೋ ಓಕೆ, ಏನೋ ಒಂದು ಆಶೀರ್ವಾದ ದೇವ್ರು ಕೊಟ್ಟಿದ್ದಾನೆ ಅಂತ ತಗೊಳ್ಳೋದು ಅಷ್ಟೇ. ಸೊ ಹಂಗಾಗಿ ಕೃಷ್ಣನ್ ಲವ್ ಸ್ಟೋರಿ ಮಾಡುವಾಗಲೂ ಅಷ್ಟೇ, ಆ ಕತೆಗೆ ಅದು ತುಂಬ ಚೆನ್ನಾಗಿರುತ್ತೆ ಟೈಟ್ಲು ಅಂತ ಇಟ್ಟಿದ್ದೆ ಅಷ್ಟೇ. ಅದು ಟ್ರೆಂಡ್ ಆಗುತ್ತೆ, ಅಜಯ್ ಕೃಷ್ಣ ಅಂತ ಹೆಸರನ್ನೇ ಚೇಂಜ್ ಮಾಡ್ಕೊತಾನೆ, ಅವೆಲ್ಲ ಯಾವತ್ತೂ ಯೋಚನೆನೂ ಮಾಡಿಲ್ಲ ನಾವು ಯಾವುದನ್ನು. ರೈಟ್, ಅದು ಮಾಡಲೂಬಾರ್ದು. ಎಕ್ಸ್ಪೆಕ್ಟೇಷನ್ ಈಸ್ ಇಂಜೂರಿಯಸ್ ಟು ಹೆಲ್ತ್ ಆ್ಯಕ್ಚುಲಿ. ಓವರ್ ಎಕ್ಸ್ಪೆಕ್ಟೇಷನ್ನು, ನಮ್ಮ ಎಕ್ಸ್ಪೆಕ್ಟೇಷನ್ ಏನು, ನಾವು ಮಾಡ್ತಾ ಇರೋ ಕೆಲಸ ಚೆನ್ನಾಗಿ ಮಾಡಬೇಕು, ಆ ಕೆಲಸಕ್ಕೆ ಒಂದು ಅಪ್ರಿಸಿಯೇಷನ್ ಸಿಗಬೇಕು, ಜನ ನಮ್ಮನ್ನು ಬೈಬಾರ್ದು, ಅಷ್ಟೇ ಉದ್ದೇಶ. ನೀವು ಸಿನಿಮಾ ಬಫ್ ಆಗಿದ್ದಾಗ, ನೀವು ಚಿಕ್ಕವರಿದ್ದಾಗ ಸಿನಿಮಾ ನೋಡ್ತಾ ಇದ್ದಾಗ ನೀವು ಅಷ್ಟೇ, ನನಗೇನೂ ಇಲ್ಲ. ನೀವು ಒಂದು ವೇಳೆ ನನಗೆ ಯಾವುದೋ ನನಗೆ ಗ್ರೇಟೆಸ್ಟ್ ಫ್ಯಾನ್ ಆಫ್ ರವಿಚಂದ್ರನ್ ಅವರು ನಾನು, ಆವಾಗ ನನಗೆ ಯಾವ ರವಿ ಸರ್ದು ಯಾವ ಫಿಲಮ್ ನೋಡಿದ್ರು ಚೆನ್ನಾಗಿಲ್ಲ ಅಂತ ಅನ್ನಿಸ್ತಾನೆ ಇರಲಿಲ್ಲ, ಫ್ಯಾನ್ ಆಗಿದ್ದರಿಂದ. ಆಮೇಲೆ ಒಂಚೂರು ಮೆಚುರಿಟಿ ಅದು ಇದೆಲ್ಲ ಬಂದಮೇಲೆ, ಅಂದರೆ ನಾವು ಹೈಸ್ಕೂಲಲ್ಲಿದ್ದಾಗ ಇದೆಲ್ಲ ತುಂಬ ಕ್ರೇಜಿ ಫ್ಯಾನ್ಗಳಾದಾಗ ಡೈಯಾರ್ಡ್ ಫ್ಯಾನ್ಸಿಗೆ ಗೊತ್ತಾಗಲ್ಲ ಏನು, ಎಲ್ಲ ಅವ್ರು ಏನು ಮಾಡ್ತಾರೆ ಎಲ್ಲ ಚೆನ್ನಾಗಿ ಅನಿಸ್ತಾ ಇರುತ್ತೆ ಅಲ್ವಾ. ಆಮೇಲೆ ಬಂದ ಮೇಲೆ ಓಕೆ ಸ್ವಲ್ಪ ಬೇರೆ ಮಾಡ್ಬೋದಿತ್ತು ಅದು ಇದು ಇವೆಲ್ಲ ಅನಿಸಿದ್ರು. ಬಟ್ ಏನಂದರೆ ಯಾವತ್ತಿಗೂ ಅಭಿಮಾನ ಕಮ್ಮಿ ಆಗ್ತಿಲ್ಲ ಅಲ್ವ. ಯಾಕೆ ಅಂತಂದರೆ ಅಷ್ಟು ಪ್ಯಾಷನೇಟಾಗಿ ಮಾಡಿರ್ತಾಯಿದ್ರು ಆ ಕೆಲಸನ, ಅಷ್ಟು ಡೆಡಿಕೇಟೆಡಾಗಿ ಪ್ಯಾಷನೇಟಾಗಿ ಮಾಡಿರ್ತಾಯಿದ್ರು. ಓಕೆ, ಯಾವುದೋ ಒಂದು ಸರಿ ಎಲ್ಲೋ ಒಂದು ರಾಂಗ್ ಜಡ್ಜ್ಮೆಂಟ್ ಆಗ್ಬೋದು, ಕತೆ ರಾಂಗ್ ಜಡ್ಜ್ಮೆಂಟ್ ಆಗ್ಬೋದು, ಅಥವಾ ಏನೋ ಎಕ್ಸಿಕ್ಯೂಷನಲ್ಲೇನೋ ಮಿಸ್ಫೇರ್ ಆಗ್ಬೋದು, ಅಥವಾ ಕಾಸ್ಟಿಂಗಿಂದ ಮಿಸ್ಫೇರ್ ಆಗ್ಬೋದು. ಎಲ್ಲರೂ ಮನುಷ್ಯ ಅಲ್ವಾ, ಎಲ್ಲೋ ಒಂದು ಕಡೆ ಯಾವ ಒಂದು ತಪ್ಪಾಗುತ್ತೆ. ಎಫರ್ಟ್ ಯಾವತ್ತೂ ಆನೆಸ್ಟ್ ಆಗಿರಬೇಕು ಅಂತ. ನಮ್ಮ ಎಫರ್ಟೇ ಫೇಕ್ ಆದಾಗ, ನಮ್ಮ ಎಫರ್ಟೇ ತುಂಬ ಏನೋ ಬರೀ ದುಡ್ಡುಗೋಸ್ಕರನೇ ಮಾಡಬೇಕು, ಅಥವಾ ಏನೋ ಚೀಪಾಗಿ ದುಡ್ಡು ಎತ್ಕೊಂಬಿಡೋಣ, ಈ ಥರದ ಒಂದು ಕ್ರಾಸ್ ರೂಟಲ್ಲಿ ಯೋಚನೆ ಮಾಡಿದಾಗ ಅದು ಜನಕ್ಕೂ ಗೊತ್ತಾಗುತ್ತೆ. ಹೌದು. ಈಗ ಇವತ್ತಿಗೂ ನಮ್ಗೆ ಯಾಕೆ ರೆಸ್ಪೆಕ್ಟ್ ಕೊಡ್ತಾರೆ, ಈಗ ನಾನು ಎಲ್ಲೇ ಹೋದರೂ ನಮ್ಗೆ ಯಾಕೆ ರೆಸ್ಪೆಕ್ಟ್ ಕೊಡ್ತಾರೆ. ಆಮೇಲೆ ಶಶಾಂಕ್ ಅವ್ರ ಸಿನಿಮಾ ಅಂತಲೇ ಒಂದಷ್ಟು ಜನ ಥಿಯೇಟ್ರಿಗೆ ಬರ್ತಾರೆ, ಅಥವಾ ಯಾರೋ ಬೇರೆ ಬಿಸ್ನೆಸ್ ಆಗಿರ್ಬೋದು. ಇದೆಲ್ಲ ಯಾಕಾಗುತ್ತೆ ಅಂತಂದರೆ ಆ ಬ್ರ್ಯಾಂಡ್ ವ್ಯಾಲ್ಯೂನ ಉಳಿಸ್ಕೊಂಡಿರೋದ್ರಿಂದ. ನಾನೇನು ಎಲ್ಲ ಪಿಕ್ಚರು ಬ್ಲಾಕ್ ಬಸ್ಟ್ರೇ ಆಗಿಲ್ಲ, ಹೌದು, ಫೇಲ್ ಆಗಿರೋ ಪಿಕ್ಚರು ಇದೆ, ಆದರೆ ಜನಗಳ ನಂಬಿಕೆ ಕಳ್ಕೊಂಡಿಲ್ಲ. ನಿಜ. ಯಾಕೆಂದರೆ ನಮ್ಮ ಎಫರ್ಟು ತುಂಬ ಆನೆಸ್ಟ್ ಆಗಿರುತ್ತೆ. ವಿ ವಿಲ್ ಟ್ರೈ ಅವರ್ ಲೆವೆಲ್ ಬೆಸ್ಟ್ ಟು ಮೇಕ್ ಎ ಗುಡ್ ಫಿಲ್ಮ್ ಅನ್ನೋದು ಅವ್ರಿಗೆ ಅರ್ಥ ಆಗಿದೆ. ಅಂದರೆ ನಾವು ಮಾಡೋ ಕೆಲಸದಲ್ಲೇ ಅದು ಅರ್ಥ ಆಗುತ್ತೆ. ಇಲ್ಲಾಂದರೆ ಈಗ ಎಷ್ಟು, ನಾನು 2007 ರಿಲೀಸ್ ಆಗಿದ್ದು ಫಿಲಮ್ಮು ಅಲ್ವಾ. ಈಗ ಎಷ್ಟಾಯಿತು, ಆಲ್ಮೋಸ್ಟ್ 18 ವರ್ಷ ಆಯಿತು. ಅಂದರೆ ಫಿಲಮ್ ಸ್ಟಾರ್ಟ್ ಆಗಿದ್ದು 2005 ಸಿಕ್ಸರ್ ಸಿನಿಮಾ, ಆಲ್ಮೋಸ್ಟ್ 20 ವರ್ಷ ಆಗೋಯ್ತು.
ಅದ್ರ ಹಿಂದೆ ನೀವೊಂದು 5-6 ವರ್ಷ ಕೆಲಸ ಚಿತ್ರರಂಗದಲ್ಲಿ ಅದು ಇದ್ದೀರಾ. ಅಸಿಸ್ಟೆಂಟ್ Assistant. ಡೈರೆಕ್ಟರ್ ಡೈರೆಕ್ಟರ್ ಆಗಿನೇ ನಾನು ಡೈರೆಕ್ಟ್ರನ್ನು ನನ್ನ ಸಿನಿಮಾದ ಮೂರ್ತ ಆಗಿ ಫಸ್ಟ್ ಟೈಮ್ 20 ವರ್ಷ ಆಗಿದೆ ಅಲ್ವಾ. 20 ವರ್ಷಕ್ಕೆ 10 ಫಿಲಮ್ ಮಾಡಿರೋದು ನಾನು. ಸರಿ ಶಶಾಂಕ್ ಅವರೇ, ಆದರೆ ಈಗ ಕನ್ನಡ ಚಿತ್ರರಂಗದ ಪರಿಸ್ಥಿತಿಯನ್ನು ಗಮನಿಸಿದ್ರೆ, ನಾನು ಒಬ್ಬ ಸಿನಿಮಾ ವಿಮರ್ಶಕನಾಗಿ ನಾನು ಪ್ರತಿ ವಾರ ಒಂದಲ್ಲ 2 3 ಕೆಲವೊಮ್ಮೆ 7-8 ಸಿನಿಮಾಗಳನ್ನ ನೋಡಬೇಕಾದಂಥ ಪರಿಸ್ಥಿತಿ ಬಂದಿದೆ. ಎಲ್ಲ ಪ್ರೇಕ್ಷಕರಿಗೂ ಅಷ್ಟೊಂದು ವ್ಯವಧಾನ ಆಗಲಿ, ಸಮಯ ಆಗಲಿ, ಸಿನಿಮಾ ನೋಡೋ ಆಸೆ ಆಗಲಿ ಇರೋದಿಲ್ಲ. ಕನ್ನಡ ಚಿತ್ರರಂಗದ ಈಗಿನ ಪರಿಸ್ಥಿತಿ ನೋಡಿದ್ರೆ ವರ್ಷಕ್ಕೆ 200ರಿಂದ 250 ಸಿನಿಮಾ, ಕೆಲವೊಮ್ಮೆ ಇನ್ನೂ ಜಾಸ್ತಿ ಆಗ್ತಾ ಇದೆ. ಅಷ್ಟೊಂದು ಸಿನಿಮಾಗಳು ನಮ್ಮ ಪ್ರೇಕ್ಷಕರಿಗೆ ಅಷ್ಟೊಂದು ನೋಡೋ ಸಮಯ ಇಲ್ಲ. ಯಾಕೆ ಮಾಡ್ತಿದ್ದೀರಾ ಅಂದರೆ ನಿಮ್ಗೆ ಹೇಳ್ತಿಲ್ಲ, ಚಿತ್ರರಂಗದಿಂದ ಇದರಲ್ಲಿ ನೀವೊಬ್ಬ ನಿರ್ಮಾಪಕರೂ ಆಗಿರೋದ್ರಿಂದ ನಾನು ನಿಮಗೆ ಕೇಳ್ತಿರೋದು. ಆ್ಯಕ್ಚುಲಿ ಎಷ್ಟು ನಂಬರ್ ಆಫ್ ಫಿಲಮ್ಸ್ ಎಷ್ಟು ಜಾಸ್ತಿ ಬರುತ್ತೋ ಅಷ್ಟು ಚಿತ್ರೋದ್ಯಮಕ್ಕೆ ಒಳ್ಳೆಯದು. ಚಿತ್ರೋದ್ಯಮ ದೊಡ್ಡದಾಗುತ್ತೆ, ಗೌರ್ಮೆಂಟ್ಗೂ ರೆವೆನ್ಯೂ ಬರುತ್ತೆ, ಇಲ್ಲಿರೋರಿಗೆಲ್ಲ ಕೆಲಸ ಸಿಗುತ್ತೆ ಅಲ್ವಾ. ಆಮೇಲೆ ಫಿಲ್ಮ್ ಮಾಡೋದಕ್ಕೆ ಯಾರೂ ದುಡ್ಡಿಲ್ದೆಲ್ಲರೂ ಯಾರೂ ಬಂದು ಸಿನಿಮಾ ಮಾಡಲ್ಲ ಅಲ್ವಾ. ಇಟ್ಸ್ ಎ ಬಿಗ್ ಬಿಸ್ನೆಸ್, ಕೋಟಿ ಲೆಕ್ಕದಲ್ಲಿ ಎಲ್ಲ ವ್ಯವಹಾರ ಇಲ್ಲಿ. ಯಾವುದೋ 100,000 ರೂಪಾಯಿ ಅದು ಇದು ಅದೆಲ್ಲ ಹಾಕಿ ಮಾಡೋ ಲಕ್ಷಾಂತರ ರೂಪಾಯಿಗೂ ಈಗಿಲ್ಲ, ಲಕ್ಷಾಂತರ ರೂಪಾಯಿಗೂ ಎಲ್ಲ ಕೋಟಿ ಲೆಕ್ಕದಲ್ಲೇ ಆಗುವಂಥದ್ದು. ಆಮೇಲೆ ಸಿನಿಮಾ ಮಾಡೋಕ್ಕೆ ಬರೋರೆಲ್ಲ ಆಲ್ಮೋಸ್ಟ್ ತುಂಬ ಏನೋ ಒಂದು ಪ್ಯಾಷನ್ ಇಟ್ಕೊಂಡು ಕನಸಿಟ್ಕೊಂಡೇ ಬಂದಿರ್ತಾರೆ. ಆದರೆ ಆ ಸಕ್ಸಸ್ ರೇಟು ಬಹಳ ಕಮ್ಮಿ ಇದೆ, ಕನ್ನಡದಲ್ಲಿ ಮಾತ್ರ ಅಂತಲ್ಲ, ಅಲ್ಲ ಆಲ್ ಓವರ್ ದ ವರ್ಲ್ಡ್ ಇಷ್ಟೇ ಸಕ್ಸಸ್ ರೇಟು. ನಿಮಗೆ 10% ಮೇಲೆ ಯಾವ ಇಂಡಸ್ಟ್ರಿನಲ್ಲೂ ಹೋಗಲ್ಲ ಸಕ್ಸಸ್ ರೇಟು. ಹಾಲಿವುಡ್ಗೆ ಹೋದರೂ ಅಷ್ಟೇ, ಸ್ಯಾಂಡಲ್ವುಡ್ಗೆ ಬಂದರೂ ಅಷ್ಟೇ 10% ಸಕ್ಸಸ್ ರೇಟು. ವರ್ಷಕ್ಕೆ 200 ಪಿಕ್ಚರ್ ಬಂದರೆ ಅದರಲ್ಲಿ ಒಂದು 25 ಫಿಲ್ಮ್ ಅಷ್ಟೇ ಚೆನ್ನಾಗಿದೆ ಅಂತ ಅನ್ನಿಸ್ಕೊಳ್ಳೋದು. 25 ಫಿಲ್ಮ್ ಇರುತ್ತೆ. ನಿಮ್ಮ ಮೇಲ್ನೋಟಕ್ಕೆ ಬ್ಲಾಕ್ ಬಸ್ಟರ್ ಅಂತ ಅನ್ನಿಸ್ಕೊಳ್ಳೋದು 3-4 ಆಗಿರ್ಬೋದು. ಒಂದಷ್ಟು ಬೇರೆ ಫಿಲ್ಮ್ಸೆಲ್ಲ ಅದರ ಕಾಸ್ಟ್ ರಿಕವರಿ ಆಗುತ್ತೆ, ಒಳ್ಳೆ ಸಿನಿಮಾ ಅಂತ ಅನ್ನಿಸ್ಕೊಳ್ಳುತ್ತೆ. ಒಂದು 20-25 ಫಿಲ್ಮ್ ಆದರೂ ಆಗುತ್ತೆ. ಬಟ್ ನೀವು ಗಟ್ಟಿಯಾಗಿರೋ ಕಾಳು ಸಿಗಬೇಕು ಅಂದರೆ ಒಂದಷ್ಟು ಜೋಳು ಕಾಳುಗಳು ಹೋಗಲೇಬೇಕಲ್ವಾ. ಹೆಂಗೆ ಗೊತ್ತಾಗುತ್ತೆ ಫಸ್ಟೇ? ಸೊ 200 ಸಿನಿಮಾ ಮಾಡಿದ್ರೇ 25 ಒಳ್ಳೆ ಸಿನಿಮಾ ಚೆನ್ನಾಗಿದೆ ಅಂತ ಗೊತ್ತಾಗೋದು. ಅಲ್ಲ, 25 ಒಳ್ಳೆ ಸಿನಿಮಾ ಬರಬೇಕಂದ್ರೆ 200 ಫಿಲ್ಮ್ ಆಗಬೇಕು, ಓಕೆ, ಆಗಲೇಬೇಕು. ರೈಟ್. ಏನು ತಪ್ಪಿಲ್ಲ ಅದರಿಂದ. ಇದು ಒಂದು ಇಂಡಸ್ಟ್ರಿ ಅಲ್ವಾ, ದುಡ್ಡು ರೊಟೇಷನ್ ಆಗೋದು ಮುಖ್ಯ. ಆಗುತ್ತೆ. ಆಮೇಲೆ ಇನ್ನೊಂದು ತಿಳ್ಕೊಳ್ಳಿ, ಯಾವುದೇ ದೊಡ್ಡ ಹೀರೋಗಳ ಫಿಲ್ಮಿಂದ ಆಗಲಿ, ಈಗ ಒಂದು ಜನರಲ್ ಆಗಿ ನಾವು ಒಂದು ಮಾತುಗಳು ಕೇಳ್ತಾ ಇರ್ತೀವಿ ಸೋಷಿಯಲ್ ಮೀಡಿಯಾದಲ್ಲಿ ಅಲ್ಲಿ ಇಲ್ಲೆಲ್ಲ, ದೊಡ್ಡ ಹೀರೋಗಳು ವರ್ಷಕ್ಕೆ 3 ಫಿಲಮ್ ಮಾಡಬೇಕು, ಹಿಂಗೆ ಮಾಡಬೇಕು, ಇಂಡಸ್ಟ್ರಿ ಉದ್ಧಾರ ಆಗಬೇಕು. ಅದು ಯಾವುದರಿಂದನೂ ಇಂಡಸ್ಟ್ರಿ ಉದ್ಧಾರ ಆಗಲ್ಲ. ದೊಡ್ಡ ಅವ್ರು 3 ಪಿಕ್ಚರ್ ಮಾಡಿದ್ರೂ ಏನು ಇದಾಗೋದಿಲ್ಲ ಅಲ್ವಾ. ಇಂಡಸ್ಟ್ರಿ ಉಳಿಯೋದು ಅದೆಲ್ಲ ಆಗೋದು ಏನಂದರೆ ಈ ಥರದ ಹೊಸಬರು, ಹೊಸ ನಿರ್ಮಾಪಕರು ಇವರೆಲ್ಲ ಬಂದು ಫಿಲ್ಮ್ಗಳು ಮಾಡ್ತಾ ಇರ್ತಾರಲ್ಲ, ಫ್ಲಾಪ್ ಪಿಕ್ಚರ್ಗಳಿಂದನೇ ಇಂಡಸ್ಟ್ರಿ ರನ್ ಆಗ್ತಾ ಇರೋದು. ಸಕ್ಸಸ್ಫುಲ್ ಪಿಕ್ಚರ್ಗಳಿಂದ ಇಂಡಸ್ಟ್ರಿ ರನ್ ಆಗಲ್ಲ. ಫ್ಲಾಪ್ ಪಿಕ್ಚರ್ಗಳಿಂದ ಅಷ್ಟು ದುಡ್ಡು ಫಂಡು ಸಿನಿಮಾ ಇಂಡಸ್ಟ್ರಿಗೆ ಹರಿದು ಬರುತ್ತೆ. ಯಾವುದೋ ಒಂದು, ಈಗ ಯಾರೋ ಒಬ್ರು ಪ್ರೊಡ್ಯೂಸರ್ ಮಾಡಿರೋ ಒಂದು ಸಿನಿಮಾ ಅದು ಫೇಲ್ ಆಗ್ಬೋದು, ಬಟ್ ಅದರಿಂದ ಯಾರೋ ಒಬ್ಬ ಹೀರೋ ಉಟ್ಕೊಂಡಿರ್ತಾನೆ, ಹೌದು, ಯಾರೋ ಒಬ್ಬ ಮ್ಯೂಸಿಕ್ ಡೈರೆಕ್ಟರ್ ಉಟ್ಕೊಂಡಿರ್ತಾನೆ, ಯಾರೋ ಒಬ್ಬ ಡೈರೆಕ್ಟರ್ ಉಟ್ಕೊಂಡಿರ್ತಾನೆ, ಅವ್ನು ನೆಕ್ಸ್ಟ್ ದೊಡ್ಡದಾಗಿ ಏನೋ ಮಾಡ್ತಾನೆ. ಪ್ರತಿಯೊಂದು ಸಿನಿಮಾನು ಏನಾದರೂ ಒಂದು ಕಾಂಟ್ರಿಬ್ಯೂಷನ್ ಕೊಟ್ಟೇ ಹೋಗೋದು ಸಿನಿಮಾ ಇಂಡಸ್ಟ್ರಿ. 200 ಫಿಲಮಿಗೆ 200 ವೇಸ್ಟ್ ಅಂತ ಅಲ್ಲ ಪಾಪ. ಆ ಪ್ರೊಡ್ಯೂಸರ್ಗೆ ಯಾರೋ ಒಬ್ರಿಗೆ ನಷ್ಟ ಆಗಿರ್ಬೋದು, ಬಟ್ ಅದು ಬೇರೆ ರೀತಿಯಲ್ಲಿ ಇಂಡಸ್ಟ್ರಿಗೆ ಅದರಿಂದ ಲಾಭ ಆಗೇ ಆಗಿರುತ್ತೆ. ನಿಜ, ಎವ್ರಿ ಫಿಲ್ಮ್ ಕಾಂಟ್ರಿಬ್ಯೂಟ್ಸ್. ಟ್ರೂ. ಹಾಗಾಗಿ ಎಷ್ಟು 200 ಅಲ್ಲ 300 ಪಿಕ್ಚರ್ ಬರಲಿ ವರ್ಷಕ್ಕೆ. ಆಮೇಲೆ ಜನ ಡಿಸೈಡ್ ಮಾಡ್ತಾರೆ ಅಲ್ವಾ, ಯಾವ್ದು ನೋಡಬೇಕು ಯಾವ್ದು ನೋಡಬಾರ್ದು. ಅವ್ರು ಆಯ್ಕೆ ಅವ್ರ ಕೈಲಿದೆ, ಅವ್ರಿಗೆ ಇಷ್ಟ ಬಂದಿದ್ದೆ ಅವ್ರು ನೋಡ್ತಾರೆ, ರೈಟ್ ಅಲ್ವಾ. ಶಶಾಂಕ್ ಅವರೇ, ಕೊನೆಯದಾಗಿ ನಿಮ್ಮ ಸಿನಿಮಾ ಅಂತರಂಗದ ಬಗ್ಗೆ ಎಲ್ಲ ತಿಳ್ಕೊಂಡ್ವಿ, ಆಮೇಲೆ ನಿಮ್ಮ ಬಾಲ್ಯದ ಬಗ್ಗೆ ಸ್ವಲ್ಪ ಹೇಳಿದ್ರಿ, ಮತ್ತು ನಿಮ್ಮ ಯೌವನದ ಜೀವನ, ಮದುವೆ, ಮಕ್ಕಳು, ಇದ್ರ ಬಗ್ಗೆ ಸಾಕಷ್ಟು ನಮಗೆ ಯೌವನದೆಲ್ಲ ಹೇಳ್ಬಾರ್ದು, ಸಿನಿಮಾನಲ್ಲಿ ಎಲ್ಲೂ ಸೇರಿಸಿಲ್ವಾ? ಮೊಗ್ಗಿನ ಮನಸ್ಸು ಅರ್ಧ ಸಿನಿಮಾ ನನ್ನ ಎಕ್ಸ್ಪೀರಿಯನ್ಸ್ ಸಾಕಲ್ವ, ಅಲ್ಲೇ ಗೊತ್ತಾಗ್ಬಿಡುತ್ತೆ ನಿಮಗೆ. ಅದರಲ್ಲಿರೋದು ಯಶ್ ಕ್ಯಾರೆಕ್ಟ್ರು ನಾನೇ, ಅವನು ಯಾರು ಅರ್ಶನ್ ಕ್ಯಾರೆಕ್ಟ್ರು ನಾನೇ, ಇನ್ನೊಂದು ಶುಭ ಪುಂಜಲ್ ಅವರು ಇದ್ದಾನೆ, ಅವ್ನ ಕ್ಯಾರೆಕ್ಟ್ರು ನಾನೇ, ಹುಡುಗರು ಯಾರು ಇದ್ದಾರೆ ಎಲ್ಲ ನಾನು. ಎಲ್ಲ ನಿಮ್ಮ ಅನುಭವಗಳೇ? ನನ್ನ ಅನುಭವಗಳೇ ಎಲ್ಲ. ಮದುವೆ ಆದಾಗ ಹೇಳಿದ್ರ ಇದೆಲ್ಲ? ಮದುವೆಗೆ ಮುಂಚೆ ನಾನು ಹೆಂಡತಿ ಫುಲ್ ಸ್ಕ್ರಿಪ್ಟೇ ಓದಿದ್ಲು. ವಾವ್, ನಿಮ್ಗೆ ಹೆಂಗ್ರಿ ಗೊತ್ತಾಯ್ತು ಇಷ್ಟೊಂದು ವಿಚಾರ ಹುಡುಗಿರ ಬಗ್ಗೆ? ಎಲ್ಲಿ ಭೇಟಿ ಆದ್ರಿ ಅವ್ರನ್ನ, ಹೇಗೆ, ಯಾವಾಗ ಮದುವೆ ಆಗಿದ್ದು? ಮದುವೆ ಅದುವೇ ಒಂದು ದೊಡ್ಡ, ಅದನ್ನ ಫಿಲಮ್ ಮಾಡ್ಬೋದು ಹಂಗಿದೆ. ಅಂದರೆ ಚಿಕ್ಕದಾಗ ಕಥೆ ಹೇಳ್ಬಿಡಿ. ಇನ್ಶಿಯಲ್ ನನಗೆ ಡೈರೆಕ್ಟರ್ ಆದಮೇಲೆ ಮದುವೆ ಆಗಬೇಕು ಅಂತ ಅಂದ್ಕೊಂಡಿದ್ದೀನಿ ನಾನು. ಬಟ್ ನಾನು ಹೇಳಿದ್ನಲ್ಲ, ಈ ಸ್ಟ್ರೈಟ್ ಸಿನಿಮಾನೇ ಮಾಡಬೇಕು ಅನ್ನೋ ಹೋರಾಟದಲ್ಲಿ ಡೈರೆಕ್ಟರ್ ಆಗಲಿಲ್ಲ. 32 ವರ್ಷ ಆಗೋಯ್ತು. ಸೊ ಮನೆಯಲ್ಲಿ ಅಪ್ಪ ಅಮ್ಮ
ಅಪ್ಪ ಅಮ್ಮ ಅವರು ಇಲ್ಲ, ಮಕ್ಕಳು, ನಾನು ಒಬ್ಬನೇ ಮಗ, ನಮ್ಮ ಅಂಕಲ್ ಆಂಟಿ ಅವ್ರನ್ನ ಒಬ್ಬನೇ ನೋಡ್ಕೊತಾ ಇದ್ದರು. ಸೊ ವಯಸ್ಸಾಗ್ತಾಯಿದೆ, ಮದುವೆ. ಸೊ ಅವ್ರಿಗೋಸ್ಕರ ಆಯಿತು ಮದುವೆ ಆಗಿಬಿಡೋಣ ಅಂತ ಅನ್ಕೊತಾ ಇದ್ದೆ ಅಷ್ಟೇ. ಅಷ್ಟರಲ್ಲಿ ನಾನು ಹೇಳಿದ್ನಲ್ಲ, ಮುಗಿನ ಮನಸ್ಸು ಅವಕಾಶ ಸಿಕ್ತು 2002ನಲ್ಲಿ ನನಗೆ. ಸೊ ಅಲ್ಲಿ ನಾನು ಏನಾಗೋದೆ, ಆಗ್ಬಿಟ್ಟೆ ಡೈರೆಕ್ಟ್ರು ಅಂತ. ಅಡ್ವಾನ್ಸ್ ಎಲ್ಲ ಕೊಟ್ಟರು, ಕತೆ ಓಕೆ ಆಯ್ತು, ಎಲ್ಲ ಆಗೋ ದೊಡ್ಡ ಕಂಪ್ನಿ, ಬೇರೆ ಫಿಲ್ಮ್ ಆಗೇ ಆಗುತ್ತೆ ಅಂತ ಅಂದ್ಬಿಟ್ಟು ಹೋಗಿ ಈ ಕಡೆ ನಮ್ಮ ಹುಡುಗಿನ ತೋರಿಸಿದ್ರು ನಮ್ಮ ಅಪ್ಪ ಅಮ್ಮ. ಇದಾಗಿ ಏನೋ ಟ್ರೆಡಿಷನಲ್ ಆಗಿ ಕನ್ವೆನ್ಷನಲ್ ಮ್ಯಾರೇಜ್ ಪ್ರಾಸೆಸ್ ನಡೀತದೆ, ಹಂಗೆ ನಡೆದಿದ್ದು, ಅರೇಂಜ್ಡ್ ಮ್ಯಾರೇಜು. ಸೊ ಹೋಗಿ ನೋಡಿದ್ದೆ, ನನ್ನ ಹೆಂಡತಿನ ನೋಡಿ ಅವಳು ಇಷ್ಟ ಆಗಿದ್ದು, ಅವಳಿಗೆ ಮೊದಲೇ ಸ್ಕ್ರಿಪ್ಟ್ ಕೊಟ್ಬಿಟ್ರಾ? ಸ್ಕ್ರಿಪ್ಟೇನೆ ಅಲ್ಲ, ಆಮೇಲೆ ಕೊಟ್ಟಿದ್ದು ಸ್ಕ್ರಿಪ್ಟು. ಅಂದರೆ ನೋಡಿ ಒಂದು ಎಲ್ಲ ಆಗೋಯ್ತಲ್ವ, ಡೈರೆಕ್ಟ್ರ್ ಆಗ್ತೀನಿ ಅನ್ನೋ ಕಾರಣಕ್ಕೆ ಎಂಗೇಜ್ಮೆಂಟು ಮಾಡ್ಕೊಂಬಿಟ್ಟೆ. ಮದುವೆ ರಿಲೀಸ್ ಫಿಲ್ಮ್ ಮಾಡ್ತಾಯಿದ್ದೀನಿ ಈಗ, ಒಂದು 6-8 ತಿಂಗಳಲ್ಲಿ ರಿಲೀಸ್ ಆಗಿಬಿಡುತ್ತೆ ಫಿಲಮು. ಅದಾದಮೇಲೆ ಮದುವೆ ಅಂತೇಳಿ ಎಂಗೇಜ್ಮೆಂಟ್ ಮಾಡಿಕೊಂಡೆ. ಬಟ್ ಫಿಲಮೇ ನಿಂತೋಯ್ತು. ಫಿಲ್ಮ್ ಡ್ರಾಪ್ ಆಗೋಯ್ತಲ್ಲ, ಮುಗಿನ ಮನಸ್ಸು. ಹೌದು. ಹಾಗಂತ ಇಲ್ಲಿ ಇದನ್ನು ಡ್ರಾಪ್ ಮಾಡೋಕ್ಕಾಗಲ್ವೇ? ಆಮೇಲೆ ಸರಿ ಆಯಿತು, ಡೆಸ್ಟಿನಿ, ಅಲ್ಲಿ ಬೇರೆ ಏನಿದೆ ನೋಡಂತ ನಾನು ಕಂಟಿನ್ಯೂ. ಆಮೇಲೆ ಮದುವೆ ಆದೆ. ಮದುವೆ ಆದಮೇಲೆ ಆ ಟೈಮಲ್ಲಿ ಆ ಪ್ರಾಸೆಸ್ ಇದೆಯಲ್ಲ, ಒಂದು 6 ತಿಂಗಳು ಆಲ್ರೆಡಿ ಮ್ಯಾರೇಜ್ ಡೇಟು ಫಿಕ್ಸ್ ಮಾಡಿದ್ವಿ ನಾವು. ಆ ಪ್ರಾಸೆಸ್ ಒಂದು 6 ತಿಂಗಳು ನಾವೇನು ಟ್ರಾವೆಲ್ ಮಾಡಿದ್ವಲ್ಲ, ಇಬ್ಬರು ಲವರ್ಸ್ ಥರ ಬಿಫೋರ್ ಮ್ಯಾರೇಜು. ಅದ್ಯಾವ ಸ್ಟೋರಿ ಆಯಿತು? ಅದ್ಯಾವ ಸಿನಿಮಾ ಆಯಿತು? ಅಲ್ಲ, ಅಲ್ಲಿ ಮತ್ತೆ ಒಂದಷ್ಟೆಲ್ಲ ಕಾನ್ಫ್ಲಿಕ್ಟ್ ಬಂತು. ಮದುವೆ ಬೇಡ ಅನ್ನೋ ಲೆವೆಲ್ಗೆ ಆಗಿ, ಅವ್ರ ಮನೆಯವ್ರು ಬೇಡ ಅಂದು, ಏನೋ ದೊಡ್ಡದಾಗಿ ಬಿಲ್ಡಪ್ ಕೊಟ್ಟು ಡೈರೆಕ್ಟರ್ ಆಗ್ತಾನೆ ಅಂತ, ಯಾವುದು ಇಲ್ಲ, ಕೆಲಸ ಇಲ್ಲ ನನ್ನ ಮಗನಿಗೆ ಅಂತ. ಆದರೆ ಈಗ ಸಂತೋಷವಾಗಿ ಇಬ್ಬರು ಮಕ್ಕಳ ಜೊತೆಗೆ ಸಂತೋಷವಾಗಿದ್ದೀರಾ? ನಾನಂತೂ ಸಂತೋಷವಾಗಿದ್ದೀನಿ. ಅವಳು ನನ್ನ ಹೆಂಡತಿ ಹೆಂಗಿದ್ದಾಳೆ ಅಂತ ಅವಳನ್ನೇ ಕೇಳಬೇಕು ನೀವು. ಮಕ್ಕಳು ಏನು ಮಾಡ್ತಿದ್ದಾರೆ? ನನ್ನ ದೊಡ್ಡ ಮಗಳು ಈಗ ಇಂಜಿನಿಯರಿಂಗ್ ಮಾಡ್ತಾ ಇದ್ದಾಳೆ. ಎರಡನೇವಳು ಇನ್ನು ಜಸ್ಟ್ ಈಗ ಸೆಕೆಂಡ್ PU. ಇಬ್ಬರು ಹೆಣ್ಮಕ್ಳೇ. ಮುಗಿನ ಮನಸ್ಸು ಎಫೆಕ್ಟು. ವಾವ್. ಆ ಆಫೀಸಲ್ಲಿ ಯಾರು ಫಿಲಮ್ ಮಾಡಿದ್ರು, ಈ ಕೃಷ್ಣರ ಆಫೀಸಲ್ಲಿ ಎಲ್ಲರಿಗೂ ಹೆಣ್ಮಕ್ಳು. ಯೋಗರಾಜ್ಗೆ, ನನಗೆ, ನಮ್ಮ ಎಕ್ಸಿಕ್ಯೂಟಿವ್ ಪ್ರೊಡ್ಯೂಸರ್ ಗಂಗಾಧರ್ಗೆ, ಕ್ಯಾಮರಾಮನ್ ಕೃಷ್ಣ ಅವ್ರಿಗೆ. ಆಮೇಲೆ ನೋಡಿ ಯಶ್ಗೂ ಫಸ್ಟ್ ಆಗಿದ್ದು ಎಣ್ಣೆ ಫಸ್ಟ್ ಆಗಿದ್ದು, ಆಮೇಲೆ ಗಂಡ್ಮಗು. ನಿಮ್ಮ ಅಂತರಂಗದ ಮಾತುಗಳು, ಚಿತ್ರರಂಗದ ಬಗ್ಗೆ, ನಿಮ್ಮ ಪರ್ಸ್ನಲ್ ಲೈಫ್ ಬಗ್ಗೆ ನೀವು ಹೇಳಿದ್ದು ಬಹಳ ಆತ್ಮೀಯವಾಗಿ ನಮ್ಮೆಲ್ಲ ಪ್ರೇಕ್ಷಕರಿಗೂ ಇಷ್ಟ ಆಯಿತು ಅಂತ ಅಂದ್ಕೊಳ್ತೀನಿ. ನಮ್ಮ ಚಂದನ ವಾಹಿನಿಗೆ ನೀವು ಇವತ್ತು ಬಂದು ಅಂತರಂಗದ ನಿಮ್ಮ ಮಾತುಗಳನ್ನು ಈ ರೀತಿ ತಿಳಿಸಿ ನಮ್ಮ ಪ್ರೇಕ್ಷಕರಿಗೆ ರಂಜನೆ ಜೊತೆಗೆ ಚಿತ್ರರಂಗದ ಬಗ್ಗೆ ಸಾಕಷ್ಟು ಮಾಹಿತಿ, ನಿಮ್ಮ ಬಗ್ಗೆ ಸಾಕಷ್ಟು ಮಾಹಿತಿ ಕೊಟ್ಟಿದ್ದಕ್ಕೆ ಸಮಸ್ತ ಚಂದನ ವಾಹಿನಿಯ ಪ್ರೇಕ್ಷಕರ ಪರವಾಗಿ, ದೂರದರ್ಶನದ ಪರವಾಗಿ ನಿಮಗೆ ಧನ್ಯವಾದಗಳು. ಥ್ಯಾಂಕ್ ಯು. ನಮ್ಮನ್ನು ಕರೆಸಿ ಇಷ್ಟೆಲ್ಲ ಮಾತಾಡ್ಸೋಕ್ಕೆ ನಿಮಗೂ ಧನ್ಯವಾದಗಳು. ಪ್ರತಿ ವಾರ ಪ್ರಸಾರವಾಗುವ ಈ ಕಾರ್ಯಕ್ರಮಕ್ಕೆ ತಮ್ಮ ಪ್ರೋತ್ಸಾಹ ಹೀಗೆ ಮುಂದುವರಿಯಲಿ. ಪ್ರತಿ ವಾರದಂತೆ ಮುಂದಿನ ವಾರವೂ ಒಬ್ಬರು ಮಹನೀಯರ ಜೊತೆಗೆ ಮತ್ತೆ ಭೇಟಿಯಾಗೋಣ. ನಮಸ್ಕಾರ. ಗರಿ ಸರಿ